ಆಭಾಸ ಮತ್ತು ಕೂಟಸ್ಥರ ಪ್ರತೀತಿಯಲ್ಲಿ ಕ್ರಮ ಆದಂತ ಹೇಳ್ಯಾರ, ಕ್ರಮ ಇಲ್ಲ ಅಂತ ಹೇಳ್ಯಾರ. ಕ್ರಮ ಇಲ್ಲ, ಏಕಕಾಲಕ್ಕೆ ಪ್ರತೀತಿ ಆಗ್ತದೆ. ಕ್ರಮ ಇಲ್ಲ. ಆಭಾಸ ಮತ್ತು ಕೂಟಸ್ಥರ ಪ್ರತೀತಿ ಏಕಕಾಲಕ್ಕೆ 187ನೇ ವಿಷಯಾಂಕ. ಅಲ್ಲಿ ಕ್ರಮ ಇಲ್ಲ. ಮತ್ತದಕ್ಕೆ ದೃಷ್ಟಾಂತ ಹೆಂಗೆ ಕೊಟ್ರು? ಜಾಗ್ರತೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಹೆಂಗ ತೋರ್ತದ ಅದನ್ನ ದೃಷ್ಟಾಂತ. ಜಾಗೃತಾವಸ್ಥೆಯಲ್ಲಿ ಒಂದು ಕೋಳಿಯಿಂದ ತತ್ತಿ ಆಗ್ಬೇಕಾದ್ರೆ, ಒಂದು ತತ್ತಿಯಿಂದ ಕೋಳಿ ಆಗ್ಬೇಕಾದ್ರೆ ಟೈಮ್ ಬೇಕು. ಒಂದು ಆಕಳು ಕರು ಹಾಕ್ಬೇಕಾದ್ರೆ, ಕರು ಮತ್ತು ದೊಡ್ಡದಾಗಿ ಆಕಳು ಹಾಕ್ಬೇಕಾದ್ರೆ, ಕರು ದೊಡ್ಡದಾದ್ಮೇಲೆ ಮತ್ತೊಂದು ಮರಿ ಹಾಕ್ತದಲ್ಲ, ಅದಕ್ಕೆಲ್ಲ ಟೈಮ್ ಬೇಕಲ್ಲ. ಆದ್ರೆ ಅದು ಜಾಗೃತಾವಸ್ಥೆಯಲ್ಲಿ ಜಾಗ್ರದ ಪದಾರ್ಥಗಳಲ್ಲಿ ಕ್ರಮ ಅದ. ಈ ಸ್ವಪ್ನದ ಪದಾರ್ಥಗಳಲ್ಲಿ ಆಕಳ ಮತ್ತು ಕರ ಎಟ್ ಎ ಟೈಮ್, ಕೋಳಿ ಮತ್ತು ತತ್ತಿ ಎಟ್ ಎ ಟೈಮ್ ಏಕಕಾಲಕ್ಕೆ ಪ್ರತೀತಿ ಆಗುವಂತೆ. ಜಾಗೃತದಾಗ ಹಂಗೆ ಸಾಧ್ಯ ಅದೇನ್ರಿ? ಆಕಳ ಜೊತೆಗೆ ಕರ ಬರ್ತದೇನು? ಬರಂಗಿಲ್ಲ. ಹಾಲಿನ ಜೊತೆಗೆ ತುಪ್ಪ ಬರ್ತದೇನು? ಬರಲ್ಲ. ಆದ್ರೆ ಸ್ವಪ್ನದಾಗ ಏನಾಗ್ತದ? ಹಾಲ ತುಪ್ಪ ಜೊತೆಗೆ ಬರ್ತಾವ ಅಟ್ ಎ ಟೈಮ್. ಕ್ರಮ ಇಲ್ಲ ಅಲ್ಲಿ. ಹಂಗ ಇಲ್ಲಿನೂ ಏನದ? ಕೂಟಸ್ಥ ಮತ್ತು ಆಭಾಸ ಎಲ್ಲಿ ಪ್ರತೀತಿ ಆಗ್ತಾರ? ಅಹಂ ವೃತ್ತಿಯಲ್ಲಿ. ಅಹಂ ಎನ್ನುವ ವೃತ್ತಿ ಅದಲ್ಲ, ನಾನು ನಾನು ಅನ್ನೋ ವೃತ್ತಿ ಅದಲ್ಲ, ಅದರೊಳಗೆ ಅವರಿಬ್ರು ಬರ್ತಾರೆ, ಅಟ್ ಎ ಟೈಮ್ ಬರ್ತಾರ ಅವರು, ಕೂಟಸ್ಥ ಮತ್ತು ಆಭಾಸ. ಮತ್ತೆ ಅವರಿಬ್ಬರಲ್ಲಿ ಕಾಲದಲ್ಲಿ ಏನು ಭೇದವಿಲ್ಲ, ಆದರೆ ಅವರಿಬ್ಬರ ಸ್ಥಿತಿಗಳಲ್ಲಿ ಭೇದ ಆದ. ಕೂಟಸ್ಥನ ಸ್ಥಿತಿ ಎಂಥ ಸ್ಥಿತಿ? ಅದು 116ನೇ ದೋಹಾದಲ್ಲಿ ಹೇಳ್ತಾರೆ. ಕೂಟಸ್ಥನ ಸ್ಥಿತಿ ಆಭಾಸನನ್ನು ಅರಿಯುವ ಸ್ಥಿತಿ ಅದು, ಮತ್ತು ಆಭಾಸನಿಂದ ಅರಿಸಿಕೊಳ್ಳಲಾರದ ಸ್ಥಿತಿ. ಹೌದಿಲ್ಲ? ಕೂಟಸ್ಥ ಏನ್ ಮಾಡ್ತಾನ? ಆಭಾಸನನ್ನು ಅರಿತಾನ, ಮತ್ತು ಆಭಾಸನಿಂದ ತಾನು ಅರಿಸಿಕೊಳ್ಳುವುದಿಲ್ಲ. ಮತ್ತು ಕೂಟಸ್ಥ ಯಾರಿಂದ ಅರಿಸಿಕೋತಾನ? ತನ್ನಿಂದ ತಾನೇ. ಕೂಟಸ್ಥನಿಂದ ಕೂಟಸ್ಥನರಿಯುವುದು. ಅದಕ್ಕೇನಾಗಬೇಕು? ಕೂಟಸ್ಥನನ್ನು ಅರಿಯಬೇಕಾದರೆ ನಾವು ಕೂಟಸ್ಥನೇ ಆಗಬೇಕು. ಮತ್ತೆ ಕೂಟಸ್ಥ ಹೋಗಿ ಆಭಾಸ ಯಾಕಾಗ್ಯಾನ? ತನ್ನ ಸ್ವರೂಪವನ್ನು ಮರೆತಿದ್ದಕ್ಕೆ, ತನ್ನ ಸ್ವರೂಪದ ವಿಸ್ಮೃತಿ. ನಾನು ಕೂಟಸ್ಥ, ನಾನು ಸಾಕ್ಷಿ, ನಾನು ಬ್ರಹ್ಮ ಎನ್ನುವ ವಿಸ್ಮೃತಿಯ ಭಾಗ ಏನದಲ್ಲ, ಆ ಭಾಗದಲ್ಲಿ ಏನದ ಅಂತಂದ್ರೆ ಹುಟ್ಟವ ನಾನು, ಸಾಯವ ನಾನು, ಇಲ್ಲಿ ಉಪಜೀವನ ನಡೆಸ್ತಾ ಇರೋವನು ನಾನು, ಪಾಪ ಪುಣ್ಯಗಳ ಕರ್ತೃ ನಾನು, ಸುಖ ದುಃಖಗಳ ಭೋಕ್ತೃ ನಾನು ಅಂತೇಳಿ ಬರೋವನು ನಾನು, ಹೋಗವನು ನಾನು, ನಾನು ನನ್ನದು ಅಂತ ಇಲ್ಲಿ ಸಂಸಾರ ಮಾಡ್ಕೊಂಡು ಕುಂತವನು ನಾನು ಅನ್ನೋಂಥ ಅಜ್ಞಾನದ ಭಾಗ ಏನದಲ್ಲ, ಕೂಟಸ್ಥನ ಜೊತೆಗೆ ಸೇರದಲ್ಲ. ಹಿಂಗಾಗಿ ಅದೇನಾಗ್ಯದ? ಅದಕ್ಕೇನಂತಾರ? ಅಜ್ಞಾನದ ಕಾರ್ಯ, ಅಂತಃಕರಣ. ಇದೆಲ್ಲ ಅಜ್ಞಾನ. ಈ ಅಜ್ಞಾನದ ಕಾರ್ಯ ಅಂತಃಕರಣ. ಆ ಅಂತಃಕರಣದ ಜೊತೆಗೆ ಕೂಟಸ್ಥ ಬೆರೆತದ್ದಕ್ಕೆ ಆಭಾಸ ಆಗ್ಯದ. ಅಜ್ಞಾನ ಅಂದ್ರೆ ಏನ್ರಿ? ಹುಟ್ಟವ ನಾನು, ಸಾಯವ ನಾನು, ಇಲ್ಲಿ ಉಪಜೀವನ ಮಾಡ್ತಾ ಇರೋವನು ನಾನು, ಪಾಪ ಪುಣ್ಯಗಳ ಕರ್ತೃ ನಾನು, ಸುಖ ದುಃಖಗಳ ಭೋಕ್ತೃ ನಾನು. ಮತ್ತೆ ಗಮನಾಗಮನ, ಹುಟ್ಟಿ ಬಂದ ಸತ್ತು ಹೋದ ಅಂತಾರಲ್ಲ, ಹಿಂಗ್ ಬಂದಾನ ಹೋದನ ಅಂತಾರಲ್ಲ, ಈ ಎಲ್ಲ ನಾನೇ ಅಂತ ತಿಳ್ಕೊಂಡಿನಲ್ಲ, ಇದು ಈ ಅಜ್ಞಾನದ ಕಾರ್ಯ ಅಂದ್ರೆ ಏನದ? ಅಂತಃಕರಣ. ಆ ಅಂತಃಕರಣ ಏನದ ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಅಂತೇಳಿ ನಾನಾ ರೀತಿಯ ಮುಖಗಳನ್ನು ಹೊಂದ್ಯದ. ಆ ಅಂತಃಕರಣ
ಅಂತಃಕರಣದೊಳಗ ಕೂಟಸ್ಥ ಏನಾಗ್ಯದ ಬೆರೆತು ತನ್ನ ಸ್ವರೂಪವನ್ನು ತಾನು ಮರ್ತದ್ದಕ್ಕ ಏನಾಗ್ಯನ ಆಭಾಸ ಹಾಕಿ ಕುಂತ್ಬಿಟ್ಟಾನೆ. ಆಭಾಸ ಕೂಟಸ್ಥ ಇಲ್ಲದೆ ಆಭಾಸ ಸೃಷ್ಟಿ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಕೂಟಸ್ಥ ಬೇಕೇ ಬೇಕು. ಇಲ್ಲಿ ಏನಾಯ್ತು, ಕೂಟಸ್ಥನಿಗೆ ಆಭಾಸನಿಗೆ ಇರುವ ವ್ಯತ್ಯಾಸ ಏನಂದ್ರೆ, ಕೂಟಸ್ಥನನ್ನು ಅರಿಬೇಕಾದ್ರೆ ಈ ಅಜ್ಞಾನವನ್ನ ತ್ಯಾಗ ಮಾಡಬೇಕು. ಅಂತಃಕರಣದ ಜೊತೆ ಬಿಟ್ಟು ಈ ಮನ ಬುದ್ಧಿ ಚಿತ್ತ ಅಹಂಕಾರ ಇವು ಏನದವ ಇವುದ್ರದ್ದು ಜೊತೆ ಏನ್ ಆಗ್ಯದಲ್ಲ ಅದನ್ನು ಬಿಡಬೇಕು. ಬಿಟ್ಟಾಗ ತನ್ನ ಸ್ವರೂಪ ಗೊತ್ತಾಗ್ತದೆ. ಅಜ್ಞಾನದ ಸಹವಾಸ ತ್ಯಾಗ ಮಾಡಬೇಕು. ಮನಸ್ಸಿನ ಸಹವಾಸ, ಬುದ್ಧಿ ಸಹವಾಸ, ಅಹಂಕಾರ ಸಹವಾಸ ಇವೆಲ್ಲ ತ್ಯಾಗ ಮಾಡಿದಾಗ ತನ್ನ ಸ್ವರೂಪ ತನಗೆ ಗೊತ್ತಾಗ್ತದೆ. ಈ ಒಂದು ಲೌಕಿಕ ವಸ್ತುಗಳಲ್ಲಿ ಏನು ಆಸಕ್ತಿ, ನಾನು ನನ್ನದು ಅಂತೇನದಲ್ಲ, ಅವು ನಾನು ನನ್ನದು ಅಂದ್ರೂ ಇರ್ತಾವ, ನಾನು ನನ್ನದು ಅಲ್ಲಿಲ್ಲ ಅಂದ್ರೂ ಇರ್ತಾವ. ಈಗ ನಿಮ್ಮ ಮನಿ ನಂದು ಅನ್ಲಿಲ್ಲ ಅಂದ್ರೆ ಮತ್ತೆ ಯಾರ್ದಾರ ಇರ್ತದೆ ನಾವು? ನಿಮ್ಮ ಮನಿ ಬ್ಯಾಡ ಅಂದ್ರೂ ನಿಮ್ಮದೇ ಆಗಿರ್ತದ ಇಲ್ಲ? ಅದ್ರೊಳಗೆ ಅಭಿಮಾನ ಪಡಬೇಡ್ರಿ ಅಂತ ಹೇಳ್ತಾರ ಅವ್ರು. ನಿಮ್ಗಿರೋ ಭೋಗ ವಸ್ತುಗಳು ನನ್ನದು ಅನ್ನೋ ಅಭಿಮಾನ ಇದ್ರೂ ಇರ್ತದ, ಅಭಿಮಾನ ಇಲ್ಲ ಅಂದ್ರೂ ನಿಮ್ಮ ಭೋಗ ವಸ್ತುಗಳು ನಿಮ್ ಜೊತೆಗಿರ್ತಾವ. ಅಭಿಮಾನ ಇಲ್ಲದೆ ಬದುಕ್ಲಕ್ ಆಗ್ತದ ಇಲ್ಲ? ಅಭಿಮಾನ ಬಿಟ್ಟು ಬದುಕ್ರಿ, ಯಾವುದ್ರ ಬಗ್ಗೆ ಅಭಿಮಾನ ಇಟ್ಕೋಬೇಡ್ರಿ ಅಂತ ಹೇಳ್ತಾರ. ಅದಕ್ಕೆ ಅವುಗಳ ಅಭಿಮಾನ ಬಿಟ್ರ ಅಭಿಮಾನ ಛೋಡ್ ಮುಕ್ತಿ ರೋಕಡ್. ಈಗ ಸದ್ಯ ನಿಮ್ದು ಇವುದ್ರ ಬಗ್ಗೆ ಅಭಿಮಾನ ಬಿಟ್ರಿ ಅಂದ್ರೆ ಈಗ ಮುಕ್ತಿ, ಮತ್ತೇನಿಲ್ಲ. ರೊಕ್ಕಡ್ ಅಂದ್ರೆ ನಗದಿ ಅಂತ ಹೌದಲ್ರಿ? ಈಗ ಸದ್ಯ ಇಲ್ಲೇ ಅಭಿಮಾನ ಬಿಟ್ರಿ ಅಂದ್ರೆ ಇಲ್ಲೇ ನಿಮಗೆ ಮೋಕ್ಷ. ಹಿಂಗಾಯ್ತು. ಅದಕ್ಕೇನಾಯ್ತು, ಅಭಿಮಾನ ಬಿಡಬೇಕು. ಆ ಕೂಟಸ್ಥ ಅಜ್ಞಾನದ ಅಭಿಮಾನ ಬಿಟ್ಟಾಗ ಕೂಟಸ್ಥ ಆಗ್ತಾನ. ಅಜ್ಞಾನದ ಅಭಿಮಾನಿಯಾದಾಗ ಏನಾಗ್ತಾನ? ಆಭಾಸ ಆಗ್ತಾನ. ಆ ಆಭಾಸನಿಗೆ ಏನಂತಾರ? ವಿಶೇಷ ವಿಶೇಷ ಅಂತಾರ. ಈ ಅಜ್ಞಾನ ಬೇಕ ಬೇಡ? ಮಾಯೆ ಅಜ್ಞಾನ ವ್ಯವಹಾರದ ಸಲುವಾಗಿ ಇದು ಬೇಕು. ಈ ಜಗತ್ತಿನೊಳಗ ವ್ಯವಹಾರಿಕ ಬದುಕು ಮಾಡ್ಬೇಕಾದ್ರೆ ಇದು ಬೇಕು. ನಾನು ಕೂಟಸ್ಥ ಅಂತ ಹೇಳಕ್ಕೆ ಕುಂತ್ರ ಅಲ್ಲಿ ವ್ಯವಹಾರನೇ ಇಲ್ಲ. ಅದಕ್ಕೆ ವ್ಯವಹಾರಿಕ ಬದುಕಿಗೆ ಅದು ಬೇಕು. ಅದರದ್ದು ಮಹತ್ವ ಅದಕ್ಕೆ ಜೊತೆಗೆ ಆದ. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಭಾಸ ಮತ್ತು ಕೂಟಸ್ಥನಿಗಿರುವ ವ್ಯತ್ಯಾಸಗಳು. ಅದಕ್ಕೇನಂದ್ರು, ಆಭಾಸನಿಗೆ ವಿಶೇಷ ಚೇತನ ಅಂದ್ರು, ಮತ್ತೆ ಕೂಟಸ್ಥನಿಗೆ ಸಾಮಾನ್ಯ ಚೇತನ ಅಂತಂದ್ರು. ಇಲ್ಲೇನಾಗ್ತದ, ಕೂಟಸ್ಥನಿಗೆ ಆಭಾಸನಿಗೆ ಒಂದು ಉದಾಹರಣೆ ಏನಂತ ಕೊಡ್ತಾರ? ಕನ್ನಡಿ ಸೂರ್ಯ ಮತ್ತು ಸೂರ್ಯನ ಬೆಳಕು. ಕನ್ನಡಿಯ ಮೂಲಕ ಮನೆಯೊಳಗೆ ಹಾಕ್ತಿರಲ್ಲ, ಕನ್ನಡಿಯ ಬೆಳಕು ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಹೆಂಗದ? ಸರ್ವ ವ್ಯಾಪಕ ಅದ. ಕನ್ನಡಿ ಬೆಳಕು ಅಲ್ಪ ಕಾಲ ಅಲ್ಪ ದೇಶದಲ್ಲಿ ಅದಾವ. ಸೂರ್ಯನ ಬೆಳಕ ಅಧಿಕ ಕಾಲ ಅಧಿಕ ದೇಶದಲ್ಲಿ. ಕನ್ನಡಿ ಇರೋ ತನಕನೇ ಕನ್ನಡಿ ಬೆಳಕು. ಕನ್ನಡಿ ಹೋದ್ಮೇಲೆ ಸೂರ್ಯನ ಬೆಳಕು. ಏನ್ ಚಂದ ತಿಳ್ಕೊಬೇಕಿದು. ಕನ್ನಡಿ ಇರೋ ತನಕನೇ, ಕನ್ನಡಿ ಹೋದ್ಮೇಲೆ ಸಾಮಾನ್ಯ ಬೆಳಕೆ. ಕನ್ನಡಿ ಇರೋ ತನಕನೇ ವಿಶೇಷ ಬೆಳಕು. ಕರೆಕ್ಟಾ? ಹಂಗ ಅಜ್ಞಾನ ಅಂತಃಕರಣ ಇರೋ ತನಕನೇ ಏನವ? ಆಭಾಸ. ಅಜ್ಞಾನ ಕಳ್ಕೊಂಡು ಜ್ಞಾನಿ ಆದ್ರೆ ಅಂತಂದ್ರೆ ಸಾಮಾನ್ಯ ಬೆಳಕು.
ಈಗ ನಿಮ್ಗೆ ಯಾಕೆ ಸಮಸ್ಯೆ ಆಗ್ತದಪ್ಪ ಅಂತಂದ್ರೆ ಒಂದು ಬೇಕು ಒಂದು ಬೇಡ, ಒಂದು ಬೇಕು ಒಂದು ಬೇಡ, ರಾಗದ್ವೇಷಗಳು ನಿಮ್ಮೊಳಗದವ, ನಮ್ಮವರು ನಿಮ್ಮವರು ಅಂತ, ಅವ್ರು ಚಲೋ ಇವ್ರು ಕೆಟ್ಟ, ಹಿಂಗೆಲ್ಲ ಭೇದ ಭಾವಗಳು ಏನದವಲ್ಲ ಇವೆಲ್ಲ ಯಾರು ಇವು? ಆಭಾಸನ ಕೆಲಸ ಇದು. ಈ ಬತ್ತಿ ಹಚ್ಕೊಂಡವರು ಒಂದು ಪಕ್ಷ, ಈ ಬತ್ತಿ ಹಚ್ಕೊಳ್ಳಾರ್ದವ್ರು ಒಂದು ಪಕ್ಷ. ಕೂಡಲ ಸಂಗಮ ದೇವ ಅನ್ನೋರು ಒಂದು ಪಕ್ಷ, ಲಿಂಗದೇವ ಅನ್ನೋರು ಇನ್ನೊಂದು ಪಕ್ಷ. ವೇದ ಅಂತ ಹೇಳೋರು ಒಂದು ಪಕ್ಷ, ವಚನ ಹೇಳೋರು ಮತ್ತೊಂದು ಪಕ್ಷ. ಹಿಂಗೆಲ್ಲ ಅದಾವ. ಇವೆಲ್ಲ ಏನದಾವ? ಆಭಾಸನ ಕೆಲಸಗಳು. ಎಲ್ಲದರೊಳಗೂ ಇರೋದು ಒಂದೇ ಚೇತನ. ಆ ಚೇತನವನ್ನ ನೋಡಿದಾಗ ಇವೆಲ್ಲ ಬೇಕಾಗಲ್ಲ. ಇಲ್ಲೇನಾಗ್ತದ? ಆ ಚೇತನದ ಕಡೆ ಲಕ್ಷ್ಯ ಇಲ್ಲದಕ್ಕೆ ಏನಾಗ್ತದ? ವಚನಗಳು ಹೇಳಿದ್ರೆ ಮಾತ್ರ ಇಲ್ಲಿ ಬರ್ರಿ, ವೇದಾಂತ ಹೇಳಿದ್ರೆ ಇಲ್ಲಿ ಬರಬೇಡ್ರಿ. ನೀವು ವೇದಾಂತ ಹೇಳ್ತಿದ್ರಿ ಅಂದ್ರೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡಲ್ಲ, ಹೊರಗೆ ಹಾಕಿಬಿಡ್ತಾರ. ಬರೇ ವಚನ ಹೇಳಬೇಕು. ಇಲ್ಲಂದ್ರ ಏನ್ ಮಾಡ್ಬೇಕು? ಯಾರವರೇ ಬೇರೆ ಬೇರೆ ಅವ್ರ ವ್ಯವಸ್ಥೆಗಳು ತಗೊಂಡು ಬೈಬೇಕು. ಅವ್ರು ಹಂಗ ಮಾಡ್ತಾರ, ಅವ್ರ ಆಚಾರ ಹಿಂಗ, ಇವ್ರ ಆಚಾರ ಹಿಂಗ ಅಂತೇಳಿ ಆಚಾರ್ಯರೇ ಕೆಲಸ ಮಾಡಿದ್ರೆ ಅಲ್ಲಿರ್ರಿ ಅಂತಾರ. ಯಾರವರೇ ಆಚಾರಗಳು ಟೀಕೆ ಮಾಡ್ರಿ, ಇಲ್ಲ ಬರೇ ವಚನಗಳು ಹೇಳಿದ್ರೆ ಇಲ್ಲಿ ಇರ್ಬೇಕು. ಬೇರೆ ಏನಾರ ನೀವು ಶುದ್ಧ ಅಂತಃಕರಣ ಆಗ್ಬೇಕು, ಮತ್ತೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕಿಗಳಾಗಬೇಕು, ವಿರಾಗಿಗಳಾಗಬೇಕು. ಏನಾರ ಉದಾತ್ತವಾದಂಥ ವೇದಾಂತ ವಿಚಾರಗಳು ಹೇಳಕ್ ಹೋದ್ರೆ ನಿಮಗೆ ಮಾತಾಡ್ಬಿಡಂಗಿಲ್ಲ, ಬರ್ಬೇಡ್ರಿಲ್ಲ ಅಂತಾರ. ಬರೇ ವಚನಗಳು ಹೇಳೋದು ಎಲ್ಲ ಒಂದೇನವು? ಇವೆಲ್ಲ ಆಭಾಸನ ಸಂಸ್ಥೆಗಳು, ಇವೆಲ್ಲ ಆಭಾಸನ ಕೆಲಸಗಳು ಇವೆಲ್ಲ. ಅದಕ್ಕೇನ್ ಮಾಡ್ಬೇಕು? ಇಲ್ಲಿ ಸಾಮಾನ್ಯ ಚೇತನ, ವಿಶೇಷ ಚೇತನ. ಈ ವಿಶೇಷ ಚೇತನದ ಅವಶ್ಯಕತೆ ವ್ಯವಹಾರಕ್ಕೆ ಬೇಕು. ಆದ್ರೆ ಜನರನ್ನ ಭೇದ ಭಾವ ಮಾಡುವುದಕ್ಕ ಈ ವಿಶೇಷ ಚೇತನಗಳನ್ನು ಬಳಸಿಕೊಳ್ಳೋದು ತಪ್ಪು. ಜನರನ್ನ ಭೇದ ಭಾವ ಮಾಡಬಾರ್ದು. ಜನರನ್ನ ಎಲ್ಲರನ್ನ ಕರ್ಕೊಳ್ಳುವಂತ ಗುಣ ಇರಬೇಕು. ಅದಕ್ಕೆ ಸಾಮಾನ್ಯ ಚೇತನ. ವಿರೋಧ ಮಾಡುವಂತ ಕೆಲಸ ಅದ್ರಾಗಿಲ್ಲ ಸಾಮಾನ್ಯ ಚೇತನದೊಳಗ. ವಿಶೇಷ ಚೇತನದೊಳಗ ವಿರೋಧ ಮಾಡುವಂತ ಕೆಲಸ ಅದ. ಅದಕ್ಕೆ ಎಲ್ಲಾ ಕಡೆಗಳಲ್ಲಿ ಇರುವುದು ಸಾಮಾನ್ಯ ಚೇತನ ಅಂದ್ರೆ ಕೂಟಸ್ಥ. ಇದು ಇಲ್ಲಿ ಇಲ್ಲ ಅನ್ನುವ ಮಾತೇ ಇಲ್ಲ. ಅಣುರೇಣು ತೃಣಕಾಷ್ಟ ಎಲ್ಲಾ ಕಡೆ ಅದ. ಕೂಟಸ್ಥ ಚೇತನ ಅಧಿಕ ಕಾಲ ಅಧಿಕ ದೇಶ ಎಲ್ಲಾ ಕಡೆ ಇರ್ತದ. ಇದು ಅಲ್ಪ ಕಾಲ ಅಲ್ಪ ದೇಶ ಯಾವುದು? ಆಭಾಸ. ಈ ರೀತಿ ಆಭಾಸನ ಬಗ್ಗೆ ಹೇಳಿ, ಆಭಾಸನನ್ನ ಅರಿಯುವ ವಸ್ತು ಯಾವುದು? ಆಭಾಸನನ್ನು ಅರಿಯುವ ವಸ್ತು ಯಾವುದು? ಕೂಟಸ್ಥ. ಮತ್ತ ಆಭಾಸ ಏನನ್ನು ಅರಿಯುತ್ತಾನೆ? ಮಾತ್ರ ಅರಿಯುತ್ತಾನೆ. ಮತ್ತ ಕೂಟಸ್ಥ ಏನನ್ನು ಅರಿಯುವುದಿಲ್ಲ. ಅಂತ ಕೂಟಸ್ಥ ಎಲ್ಲವನ್ನು ಅರಿಯುತ್ತಾನೆ. ಆಭಾಸ ಏನನ್ನು ಅರಿಯುವುದಿಲ್ಲ? ಕೂಟಸ್ಥನನ್ನು ಅರಿಯುವುದಿಲ್ಲ. ಇವೆಲ್ಲ ಪಕ್ಕ ಬಂದವಲ್ರಿ, ತಿಳಿದವಲ್ಲ ನಿಮಗೆ? ಚಲೋ ಚಲೋ ಉತ್ತರ ಕೊಡ್ಲಕತ್ತೀರಿ, ಚಲೋ ತಿಳ್ಕೊಂಡ್ರಿ. ಹಿಂಗಾಗಿ ಮುಂದೇನದ, ಈಗ ಅವ್ರೇನ್ ಹೇಳ್ತಾರ, ಈ ಆಭಾಸ ಎಲ್ಲಿರ್ತಾನಪ್ಪ ಅಂತಂದ್ರ ವೃತ್ತಿಯ ಜೊತೆಗೆ ಇರ್ತಾನ. ವೃತ್ತಿ ಜೊತೆಗೆ, ವೃತ್ತಿ ಇಲ್ಲದೆ ಆಭಾಸ ಇರ್ಲಕ್ಕೆ ಸಾಧ್ಯ ಇಲ್ಲ. ವೃತ್ತಿಯ ಜೊತೆಗೆ ಇರ್ತಾನ. ಈಗ ಅದಕ್ಕೆ ಸಪೋರ್ಟರ್ ವೃತ್ತಿ ಬಗ್ಗೆ ಹೇಳ್ತಾರ ಅವರು. ಅಂತಃಕರಣ ಅಂತ ಒಳಗೇನದಲ್ಲ ಅಜ್ಞಾನದ ಕಾರ್ಯ, ಅದು ಏನಿರ್ತದ, ಯಾವ ವಿಷಯಗಳ
ಒಂದು ಕಾಯ ವಾಚ ಮನಸ ಸಂಪರ್ಕ ಬರಲಿಲ್ಲ ಅಂತಂದ್ರೆ ಅದು ಸುಮ್ಮ ಶಾಂತ ಸರೋವರ ಇದ್ದಂಗಿರ್ತದೆ. ಅಕಸ್ಮಾತ್ ಯಾವುದಾದ್ರೂ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧದ್ದು ಕಾಯ ವಾಚ ಮನಸ ಇವುಗಳಿಂದ ಅದು ಸಂಪರ್ಕ ಬಂತು ಅಂತಂದ್ರೆ ಆ ನೀರು ಶಾಂತವಾದ ಸರೋವರದಾಗ ಕಲ್ಲು ಹೋಗಿದ್ರೆ ಹೆಂಗ ನೀರು ಪುಟದು ಹೊರಗೆ ಬರ್ತದ, ಹಂಗೇನಾಗ್ಬಿಡ್ತದ ಅಂತಃಕರಣ ಇಂದ್ರಿಯ ದ್ವಾರ ಹೊರ ಚೆಲ್ಲಿ ಬಿಡ್ತದ, ಹೊರಗೆ ಬರ್ತದ. ಹೊರಗೆ ಬಂದು ಏನ್ ಮಾಡ್ತದ, ಅದಕ್ಕೆ ವೃತ್ತಿ ಅಂತಾರ. ಅಂತಃಕರಣ ಒಳಗಿದ್ದಾಗ ಅಂತಃಕರಣ, ಅದು ಹೊರಗೆ ಬಂತಂದ್ರ ಅಂತಃಕರಣನೇ ಹೊರಗೆ ಬಂತಂದ್ರ ವೃತ್ತಿ ಅಂತಾರ. ಆ ವೃತ್ತಿ ಜೊತೆಗೆ ಏನದ ಆಭಾಸ ಅದು. ಆಭಾಸ ಅದ, ಅವ ಅಡ್ಡು ಕೂಡಿ ಬರ್ತಾವ. ಮತ್ತದ್ರ ಜೊತೆಗೆ ವೃತ್ತಿ ಜೊತೆಗೆ ಏನೇನದ ಕೂಟಸ್ಥನು ಅದನ, ಮತ್ತೇನದನ ಅವಿದ್ಯೆನೂ ಅದ. ಒಟ್ಟ 4 ಐಟಮ್ ಅದ್ರಾಗ ವೃತ್ತಿ ಆಭಾಸ ಕೂಟಸ್ಥ ಅವಿದ್ಯೆ ಇವೆಲ್ಲ ಕೂಡೇ ಬರ್ತಾವ ಹೊರಗೆ. ಹೊರಗೆ ಬಂದು ಕೂಡ್ಲೇನೆ ಏನಾಗ್ಬಿಡ್ತದ, ಯಾವ ವಸ್ತುವನ್ನು ದರ್ಶನ ಮಾಡ್ಕೋಬೇಕು, ಯಾವ ವಸ್ತುವನ್ನು ತಿಳ್ಕೋಬೇಕಂತ ಹೋಗ್ತದಲ್ಲ ಆ ವಸ್ತುವಿಗೂ ಸಫಿಶಿಯೆಂಟ್ ಬೆಳಕಿತ್ತು ಅಂತಂದ್ರ ಈ ವೃತ್ತಿ ಆಭಾಸ ಇವೆಲ್ಲ ಕೆಲಸ ಮಾಡ್ತಾವ, ಕೂಟಸ್ಥ ಇವೆಲ್ಲ ಕೆಲಸ ಮಾಡ್ತಾವ. ಇವು ಮೂರು ಬೆಳಕಿರ್ಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಅವಿದ್ಯೆ ಅಂತ ಏನದಲ್ಲ ಅದೇನ್ ಮಾಡ್ತದೆ, ಬೆಳಕಿಲ್ಲ ಅಂದ್ರೆ ಏನಾಯ್ತು, ನಾನು ಹೇಳ್ತೀನಲ್ಲ ನಂದೊಂದದ ಬಾ ಸಿದ್ಧಾಂತ ಅಂತೇಳಿ ಹಗ್ಗ ಕತ್ತಲದೊಳಗ ಹಗ್ಗಗಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದರಂಗೆ ಇದ್ದಂಥದ್ದು ಇನ್ನೂ ಒಂದು ಹೆಸರು ಹೇಳ್ತೀನಿ ಅಂತ ಹಾವು ಅಂತ ಹೇಳ್ಬಿಡ್ತದೆ. ಅವಿದ್ಯೆ ಮಾಡೋ ಕೆಲಸ ಇದು, ಕತ್ತಲ್ದಾಗ ಮಾಡೋ ಕೆಲಸ ಇದು. ಒಂದು ವೇಳೆ ಬೆಳಕು ಮಾಡಿಬಿಟ್ರಿ ಅಂತಂದ್ರೆ ಅವಾಗ ಏನಾಗ್ತದ, ಆ ಒಂದು ವೃತ್ತಿ ಒಳಗಿರುವಂತ ಕೂಟಸ್ಥ ಚೇತನ ಹೋಗಿ ಯಾವ ವಿಷಯವನ್ನ ಅರಿಬೇಕಂತೀರಿ ಆ ವಿಷಯದೊಳಗಿರುವಂತ ಉಪಯುಕ್ತ ಚೇತನದೊಳಗ ಸಂಗಮವಾಗ್ತದ. ಅದು ಸಂಗಮ ಆದ ಹೊತ್ನಾಗ ಮುಂದೇನಾಗ್ತದ, ಆಭಾಸ ಏನ್ ಮಾಡ್ತಾನ, ಇದು ಘಟ ಅಂತ ಅರಿತಾನ. ಕೂಟಸ್ಥ ಆಭಾಸ ಅವಿದ್ಯೆ ಏನೇನಿರ್ತಾವ ವೃತ್ತಿ ಒಳಗೆ, ವೃತ್ತಿ ಇರ್ತದ. ವೃತ್ತಿ ಅಂದ್ರೆ ವೃತ್ತಿನೇ, ವೃತ್ತಿ ಒಳಗಿರೋದು. ಒಳಗ ಮೂರು ವೈರ್ ಇರ್ತಾವಲ್ರಿ, ಒಂದ್ ಅಪ್ಪೊಂದ್ ಕರ್ರನ್ ವೈರ್ ಇರ್ತದಲ್ಲ, ಯಾವ್ದಾರ ಫ್ಯಾನ್ ಅದ್ ಹಚ್ಬೇಕಾದ್ರೆ 3 ವೈರ್ ಇರ್ತಾವಲ್ಲ, ಹಂಗ ಅದ್ರೊಳಗ ಒಂದು ಆಭಾಸ ಇರ್ತದ, ಪ್ಲಸ್ ಅವಿದ್ಯೆ ಇರ್ತದ, ಮತ್ತೇನ ಕೂಟಸ್ಥ. ಇಷ್ಟಿರ್ತಾವ ನೋಡ್ರಿ ಒಳಗೆ 3 ವೈರಿಂದ ಕರಿ ವೈರ್ ಇರು. ನೀವು ವೃತ್ತಿ ಒಯ್ದು ಅದು ಪ್ಲಗ್ ಹಾಕಿದ್ರಿ ಅಂತಂದ್ರ ಬೆಳಕಿತ್ತು ಅಂತಂದ್ರ ಸರಿ, ಬೆಳಕಿತ್ತು ಅಂತಂದ್ರ ಕೂಟಸ್ಥ ಹೋಗಿ ವೃತ್ತಿ ಉಪಯುಕ್ತ ಚೇತನನೇ ಕೂಟಸ್ಥ, ಅದು ಹೋಗಿ ವಿಷಯ ಉಪಯುಕ್ತ ಚೇತನದೊಡನೆ ಒಂದಾದಾಗ ಆಭಾಸ ಏನ್ ಮಾಡ್ತಾನ, ಆ ವಸ್ತು ಏನದ ಅಂತೇಳಿ ಕಂಡಿಡಿತಾನ. ಈ ವೃತ್ತಿ ಏನ್ ಮಾಡ್ತದಪ್ಪ ಹೋಗಿ ಅಂತಂದ್ರ ಆ ವಸ್ತುವಿನ ಆಕಾರ ತಾಳ್ತದ. ವೃತ್ತಿ ಕೆಲಸ ಆವರಣ ಭಂಗ ಮಾಡೋದು. ಪ್ಲಗ್ ಹಾಕಿದಂಗ ಪ್ಲಗ್ ಹಾಕ್ತಿರಿಲ್ಲ, ಚುಚ್ತಿರಿಲ್ಲ, ಹಂಗ ಆಯ್ತು ಅಂದ್ರೆ ಪ್ಲಗ್ ಹಾಕೋನ ಫ್ಯಾನ್ ಚಾಲು ಆಗ್ಬೇಕಂತೇನು ಇಲ್ಲಲ್ಲ, ಕರೆಂಟ್ ಇದ್ರೆ ಚಾಲು ಆಗ್ತದೆ. ಕರೆಂಟ್ ಇರ್ಲಿಲ್ಲ ಅಂತಂದ್ರೆ ಮತ್ತೆ ಬೇರೆ ಹೇಳ್ತು ಅವಿದ್ಯೆ. ಹಂಗ ವೃತ್ತಿ ಕೆಲಸ ಏನದ ಆವರಣ ಭಂಗ ಮಾಡೋದು. ಆಭಾಸನ ಕೆಲಸ ಏನದ ಜಡ ವಸ್ತುವನ್ನ ಗುರುತಿಸೋದು, ಜಡ ವಸ್ತುವನ್ನ ಗುರುತಿಸೋದು. ಇದು ಕೂಟಸ್ಥ ಏನ್ ಮಾಡ್ತದೆ, ಕೂಟಸ್ಥ ಏನ್ ಮಾಡ್ತದೆ, ವಿಷಯದೊಳಗಿರುವ ಚೇತನ ವಿಷಯ ಅವಚ್ಛಿನ್ನ ಚೇತನ, ಅಥವಾ ಇನ್ನೂ ಒಂದ್ ಏನಂತಾರ, ವಿಷಯ ಉಪಯುಕ್ತ ಚೇತನ, ಅದ್ರ ಜೊತೆಗೆ ಸೇರ. ಈ ರೀತಿ ಇವು ಕೆಲಸ ಮಾಡ್ತಾವ. ಅದಕ್ಕೆ ಆಭಾಸ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಪ್ರತೀತಿ ಆದ್ರ ಇವಂದು ಪ್ರತೀತಿ ಹೆಂಗಿರ್ತದ, ಅವ ಕೂಟಸ್ಥಂದು ಏನಿರ್ತದಂದ್ರ ಏನು ವ್ಯವಹಾರ ಇರಂಗಿಲ್ಲ. ಇವೇನು ವೃತ್ತಿ
ಆಭಾಸ ಅವಿದ್ಯೆ ಇವೇನ್ ಕೆಲಸ ಮಾಡ್ತಿರ್ತಾವ ಇವು ಆಭರಣಗಳಿದ್ದಂಗ. ಅವ ಕೂಟಸ್ಥ ಏನ ಬಂಗಾರ ಇದ್ದಂಗ, ತನ್ನ ಸತ್ತಾ ಸ್ಫೂರ್ತಿ ಕೊಡ್ತಾನ. ಆ ಕೂಟಸ್ಥನೇ ವೃತ್ತಿ ಆತನ, ಕೂಟಸ್ಥನೇ ಆಭಾಸ ಆತನ, ಕೂಟಸ್ಥನೇ ಅವಿದ್ಯೆ ಆತನ, ಎಲ್ಲನೂ ಆತನ ಲೀಲೆ ಮಾಡೋದಕ್ಕ ತನ್ನ ಸತ್ತಾ ಸ್ಫೂರ್ತಿಯನ್ನು ಇರುವಿಕೆಯನ್ನು ಕೊಡ್ತಾನ. ವೃತ್ತಿ ಇದೆ ಅಂತಂದ್ರೆ ಆಭಾಸನೇ ವೃತ್ತಿಯ ರೂಪದಲ್ಲಿ ಇದ್ದಾನೆ. ಮತ್ತು ಆಭಾಸ ಇದ್ದಾನೆ ಅಂತಂದ್ರೆ ಕೂಟಸ್ಥನೇ ವೃತ್ತಿಯ ರೂಪದಲ್ಲಿದ್ದಾನೆ. ವೃತ್ತಿ ಇದೆ ಅಂತಂದ್ರೆ ಏನ್ ಹಂಗಂದ್ರೆ ವೃತ್ತಿ ಅದ ಇಲ್ಲಿ ಅಂತಂದ್ರೆ ಅಂತಃಕರಣ ವೃತ್ತಿ ಹೊರಗೆ ಬಂದದ ಅಂತಂದ್ರೆ ಏನಾದ್ರು ವೃತ್ತಿ ಹೊರಗೆ ಬಂದದ ಅಂದ್ರೆ ಏನದು? ಕೂಟಸ್ಥನೇ ವೃತ್ತಿ ರೂಪದಲ್ಲಿ ಹೊರಗೆ ಬಂದನ. ಮತ್ತೆ ಆಭಾಸ ಇದ್ದಾನೆ ಅಂತಂದ್ರೆ ಜಡ ವಸ್ತುವನ್ನು ಗುರುತಿಸುವಂತ ಆಭಾಸ ಇದ್ದಾನೆ ಅಂತಂದ್ರೆ ಕೂಟಸ್ಥನೇ ಆಭಾಸ ರೂಪದಲ್ಲಿ ಇದ್ದಾನೆ. ಕೂಟಸ್ಥನ್ ಬಿಟ್ಟು ಯಾವುದು ಇಲ್ಲ, ತೋರ್ತಾ ಇದ್ದಾನೆ. ಮತ್ತೆ ಅವಿದ್ಯೆನು ಏನದ? ಕತ್ತಲಿದ್ದಾಗ ಮತ್ತೆ ಅವಿದ್ಯೆ ಅದಲ್ಲ, ಅವಿದ್ಯೆ ಏನು ಕೂಟಸ್ಥನೇ ಅವಿದ್ಯೆ ರೂಪದಲ್ಲಿ ಅದನ್ನ ಇಲ್ಲ ಅಲ್ಲಿ, ಅವನು ಬಿಟ್ಟು ಅವಿದ್ಯೆ ಅದೇನು? ಹಿಂಗಾಗಿ ಅವಿದ್ಯೆ ಅದೇನು ಕೂಟಸ್ಥ ಹೆಂಗದನಂದ್ರ ಅವನಲ್ಲಿ ಯಾವ ವ್ಯವಹಾರಗಳು ಇಲ್ಲ. ಅವನ್ ಏನಪ್ಪ ಅಂದ್ರೆ ಈ ಅವಿದ್ಯೆ, ಈ ವೃತ್ತಿ, ಈ ಆಭಾಸ ಏನ್ ಮಾಡ್ತಾವ ಅವಕ ಅವ ಬಂಗಾರ ಇದ್ದಂಗ, ಇವೆಲ್ಲ ಆಭರಣ ಇದ್ದಂಗ ತನ್ನ ಸತ್ತಾ ಸ್ಫೂರ್ತಿ ಕೊಡ್ತಾನೆ. ಕೊಟ್ಟ ಮೇಲೆ ಇಲ್ಲೇನಾಗ್ತದ, ಈ ವೃತ್ತಿಯ ಜೊತೆಗೆ ಆಭಾಸ. ಆಭಾಸ ಇಲ್ಲದೆ ವೃತ್ತಿ ಇಲ್ಲ, ವೃತ್ತಿ ಇಲ್ಲದೆ ಆಭಾಸ ಇಲ್ಲ. ಎಲ್ಲಿ ಆಭಾಸ ಇರ್ತಾನ ಅಲ್ಲಿ ವೃತ್ತಿ ಇರ್ತದಂತ ತಿಳ್ಕೊಳ್ರಿ. ವೃತ್ತಿ ಇಲ್ಲದ ಆಭಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಈ ವೃತ್ತಿ ಅಂದ್ರೆ ಏನು, ಹ್ಯಾಂಗ ಅಂತ ಕೇಳಿದ್ರೆ, ಆ ವೃತ್ತಿ ಏನ್ ಕೆಲಸ ಮಾಡ್ತದ ಅಂತಂದ್ರ, ಒಂದನೇದ್ದು ಅಂತಃಕರಣ ಸಹಿತನಾಗಲ್ಪಟ್ಟ ಯಾವ ಆಭಾಸನಿರುವನೋ ಅವನು ಮಾತ್ರ ಚೇತನನಾಗಲ್ಪಟ್ಟ ಸಾಕ್ಷಿಗೆ ವಿಷಯನಾಗಿ ಪ್ರತೀತಿಯಾಗುತ್ತಾನೆ. ಅವನೇನಾಗ್ತಾನೆ ಅದಕ್ಕೆ ವಿಷಯ ಆಗಿ ಪ್ರತೀತಿ ಆಗ್ತಾನೆ. ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಅದು ಅರಿಸಿಕೊಳ್ಳುತ್ತಾನೆ, ಅದು ಬಿಡ್ರಿ. ಈಗ ಮುಂದೆ ವೃತ್ತಿ ಬಗ್ಗೆ ಹೇಳ್ಬೇಕಾದ್ರೆ ಏನದ, ಅರಿಯೋದು ಅರಿಸಿಕೊಳ್ಳೋದು ಗೊತ್ತಾಗದಲ್ಲ. ಇಲ್ಲಿ ವೃತ್ತಿ ಅಂದ್ರೆ ಏನು? ಅಂತಃಕರಣದ ಜೊತೆಗೆ ವಿಷಯ ಬೆರೆತಾಗ ವೃತ್ತಿ ತಯಾರಾಗ್ತದೆ. ನಿಮ್ಮ ಅಂತಃಕರಣದಾಗ ವಿಷಯ ಇರ್ಲಾರ್ದಾಗ ವೃತ್ತಿ ತಯಾರಾಗಲ್ಲ. ಅದು ಸುಮ್ ತನ್ನ ಪಾಡಿಗೆ ತಾನಿರ್ತದ. ಯಾವ್ದಾರ ಒಂದು ಶಬ್ದ ಬಂದು ಕಿವ್ಯಾಗ ಬಿತ್ತು, ವೃತ್ತಿ ಚಾಲು ಆಗ್ತದೆ. ಏನಾರ ಒಂದು ಮೂಗಿಗೆ ವಾಸನೆ ಬಡಿತು, ವೃತ್ತಿ ಚಾಲು ಆಗ್ತದೆ. ಅದಕ್ಕೆ ವೃತ್ತಿ ಅಂದ್ರೆ ಒಂದನೇ ಡೆಫಿನೇಷನ್ ಏನು? ಅಂತಃಕರಣ ಪ್ಲಸ್ ವಿಷಯ. ಮುಂದೇನು ಎರಡನೇ ಡೆಫಿನೇಷನ್ ಏನು? ಅಂತಃಕರಣದ ಪರಿಣಾಮನೇ ವೃತ್ತಿ. ಪರಿಣಾಮ ಹೊಂದೋದು. ಅಂತಃಕರಣ ಹೆಂಗದ? ಶುದ್ಧ ಜಲ, ನಿಶ್ಚಲ ಅದ, ನಿರ್ಮಲ ಅದ. ಅದರೊಳಗೆ ಒಂದು ಕಲ್ಲು ಒಗೆದ ಕೂಡ್ಲೇನೆ ಅದರೊಳಗೆ ತರಂಗ ಹೇಳ್ತಾವಲ್ಲ, ಅದೇ ಪರಿಣಾಮ. ಮತ್ತೇನ? ಅಂತಃಕರಣದ ಪರಿಣಾಮನೇ ವೃತ್ತಿ. ಅಂತಃಕರಣ ಪ್ಲಸ್ ವಿಷಯನೇ ವೃತ್ತಿ. ಮತ್ತಿನ ಒಂದೇನು? ವೃತ್ತಿ ಅಂದ್ರೆ ಆಭಾಸ ಮತ್ತು ಅಂತಃಕರಣ ಕೂಡಿದ್ದೇ ವೃತ್ತಿ. ಅಂತಃಕರಣ ಕೂಡ್ಲಿಲ್ಲ ಅಂತಂದ್ರ ಅದು ವೃತ್ತಿ ಅನಿಸ್ಕೊಳ್ಳಂಗೆ ಇಲ್ಲ. ಆಭಾಸ ಮತ್ತು ಅಂತಃಕರಣ ಕೂಡಿದ್ದೇ ವೃತ್ತಿ. ಹಿಂಗದ ನೋಡ್ರಿ. ಅಂತಃಕರಣ ಬಿಟ್ಟು ಆಭಾಸ ತಯಾರಾಗ್ತದೇನ್ರಿ? ಹಿಂಗದ ಆಟ. ಅದ್ರಾಗೆ ಸುತ್ತಿ ಸುತ್ತಿ ಹೇಳ್ತಾರೆ, ಇದು ವೃತ್ತಿ ಹೊರಗೆ ಬಂತು ಅಂದ್ರೆ ಆಭಾಸನನ್ನು ಕರೆದುಕೊಂಡೇ ಬರುತ್ತದೆ. ಪಂಚೇಂದ್ರಿಯಗಳ ಮೂಲಕ ಹೊರಗೆ ಬರುವಾಗ ವೃತ್ತಿಯು ಆಭಾಸನ ಜೊತೆಗೇ ಬರುತ್ತದೆ. ಎರಡು ಕೂಡ ಬರ್ತಾವ. ವೃತ್ತಿಯು ಆವರಣ ಭಂಗ ಮಾಡುತ್ತದೆ, ಆಭಾಸನು ಜಡ ವಸ್ತುವನ್ನು ಗುರುತಿಸುತ್ತಾನೆ. ಈ ಕಾರಣದಿಂದಲೂ ವೃತ್ತಿಯು ಆಭಾಸ ಸಹಿತವಾಗೇ ಇರುತ್ತದೆ ಅಂಥೇಳಿ ಕೂಟಸ್ಥ ಮತ್ತು ಆಭಾಸರ ಪ್ರತೀತಿಯಲ್ಲಿರುವ ಕ್ರಮ ಮತ್ತು ಅವರು ಪರಸ್ಪರ ಅರಿಯುವ ರೀತಿ ಮತ್ತು ಅವರು ಮಾಡುವ ಕಾರ್ಯವಿಧಾನ ಏನೆಲ್ಲ ಡಿಟೇಲ್ ಆಗಿ ಹೇಳಿ ಆಗಿದೆ. ಮುಂದಿನ ವಿಷಯಾಂಕ 188ನೇ ವಿಷಯಾಂಕ ಏನದ ಅಂದ್ರೆ,
ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. ಈಗ ಇದು ಒಂಥರ ಅರ್ಥ ಬೇರೆ ಕೊಡ್ತದ. ಇದನ್ನು ತಿಳ್ಕೊಳ್ಳುವಂಥದ್ದು ಕಲಿಬೇಕು ನೀವು. ಈಗೇನಾಗ್ಯದ, ಒಂದು ಕೋಣೆ ಆದ. ಆ ಕೋಣೆ ಅಂದ್ರೆ ಒಂದು ಚೇತನ ಅಂತ ತಿಳ್ಕೊಳ್ರಿ ನೀವು. ಕೋಣೆಗೆ ಒಂದು ಚೇತನ ಅಂತ ತಿಳ್ಕೊಳ್ರಿ. ಆ ಕೋಣೆ ಏನ್ ಮಾಡ್ಯದ, ಕತ್ತಲೆಗೆ ಆಶ್ರಯ ಕೊಟ್ಟದ. ಕೋಣೆ ಕತ್ತಲೆಗೆ ಆಶ್ರಯ ಕೊಟ್ಟದ. ಅದಕ್ಕೇನಾಯ್ತು, ಆಶ್ರಯ ಕೊಟ್ಟದ್ದು ಒಂದು, ಮತ್ತ ಆ ಕತ್ತಲೆ ಏನ್ ಮಾಡ್ಯದ, ಆ ಕೋಣೆ ಎಷ್ಟು ದೊಡ್ಡದದ ಎಷ್ಟು ಸಣ್ಣದದ, ಆ ಕೋಣೆ ಒಳಗೆ ಎಷ್ಟು ವಸ್ತುಗಳದವ, ಅದು ಯಾವುದು ಗೊತ್ತಿರ್ಲಾರ್ದಂಗೆ ಮಾಡ್ಯದಲ್ಲ. ಅದಕ್ಕೇನಾಗ್ಯದ ಅಂತಂದ್ರೆ ಅಜ್ಞಾನಕ್ಕೆ ವಿಷಯ ಆಗ್ಯದಿದು. ಯಾವುದು? ಕೋಣೆ. ಅಜ್ಞಾನಕ್ಕೆ ಆಶ್ರಯ ಆಗ್ಯದ. ಯಾವುದು? ಕೋಣೆ. ಮತ್ತ ಆ ಅಜ್ಞಾನಕ್ಕೆ ವಿಷಯ ಆಗ್ಯದ ಅಂತಂದ್ರೇನು? ಆ ಕೋಣೆ ಅಂದ್ರೆ ಅದು ತಿಳಿಲಾರ್ದಂಗೆ ಮಾಡಿಟ್ಟದ. ಈಗ ಆಭಾಸ ಅದಕ್ಕೆ ಆಶ್ರಯ ಕೊಟ್ಟದ್ಯಾರು? ಕೂಟಸ್ಥನ ಹೌದಾ ಇಲ್ಲ? ಆಭಾಸನ ಯಾರು ಕೊಟ್ರ ಆಶ್ರಯ? ಕೂಟಸ್ಥನನ್ನೇ ಆಶ್ರಯಿಸಿದ ಆಭಾಸ ಈಗೇನ್ ಮಾಡದ, ಆ ಕೂಟಸ್ಥನನ್ನೇ ಗುರುತಿಸ್ಲಾರ್ದಂಗ ಆವರಣ ಮಾಡಿ ಇಟ್ಬಿಟ್ಟ. ಹೆಂಗದ ನೋಡ್ರಿ. ಇದರ ಅರ್ಥ ಏನು? ಕೂಟಸ್ಥನು ಆ ಆಭಾಸನಿಗೆ ವಿಷಯ ಆಗಿಬಿಟ್ಟಾನೆ. ವಿಷಯ ಆಗ್ಯಾನ. ಅದಕ್ಕೆ ಹೇಳ್ತಾರೆ ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. ಈಗ ಚೇತನವನ್ನ ಪರಿಚಯ ಮಾಡಿಕೊಡುತ್ತಿದ್ದೇವೆ. ಯಾರು ಪರಿಚಯ ಮಾಡಿಕೊಡ್ಲಿಕ್ಕಂತಾರೆ ನಿಮಗ ಚೇತನವನ್ನ? ಪರಮಾತ್ಮನ ಪರಿಚಯ. ಎಲ್ಲ ಅನುಭವದ ಪಾಠ ಇದು. ಚೇತನವನ್ನ ಯಾರು ಪರಿಚಯ ಮಾಡಿಕೊಡ್ಲಿಕ್ಕಂತಾರೆ ನಿಮಗ? ಯಾರು ಗುರು? ನಿಶ್ಚಲ್ ದಾಸ್. ಪುಣ್ಯಾತ್ಮ ನಿಶ್ಚಲ್ ದಾಸ್ ಪರಮಾತ್ಮನ್ ಪರಿಚಯ ಮಾಡಿಕೊಡ್ಲಕತ್ತಾನೆ. ಚೇತನವು ಅಜ್ಞಾನಕ್ಕೆ ಆಶ್ರಯವಾಗಿದೆ. ಈ ಚೇತನ ಇಲ್ಲದ ಜಾಗನೇ ಇಲ್ಲ. ಚೇತನ ಇಲ್ಲದ ಜಾಗನೇ ಇಲ್ಲ. ಚಿಂತಲಿ ಆದ ಚಿಂತಲಿ ಇಲ್ಲ ಅಂತ ಏನಾರ ಅದೇನ್ರಿ? ಒಂದು ಹಾಡ ಕೇಳಿರೇನು? ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಗೊತ್ತದ ಹಾಡ ಇದು? ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಾನು ನೀನು ಎಂಬ ಉಭಯ ಹೀನ ಗುಣದ ಎಲ್ಲ ತೊಳೆದು ಜ್ಞಾನಿಸಿದಾನಂದ ಸುಖ ಸಂಪೂರ್ಣನಿದ್ದಾನೆ. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಹಿಂದೆ ನಿನ್ನ ತಲುಗಿದರಾರು, ಮುಂದೆ ನಿನ್ನ ತಲುಗುವರಾರು, ಅಂದಿಂದೆಲ್ಲದೆ ತಲಗುವ ನನ್ನ
ಎಳ್ಳು ಮನೆಯ ಮುಳ್ಳು ಮನೆಯ ಎಲ್ಲೂ ಬಿಡದೆ ಒಳಗೂ ಹೊರಗೂ ಅವನೇ ಅದಂ. ಆ ರೀತಿ ಇದ್ದ ಮೇಲೆ ಚಲೋ ಹಾಡ ಹಾಡಿದ್ರಪ್ಪ, ಧನ್ಯವಾದ, ಥ್ಯಾಂಕ್ ಯು. ಮತ್ತ ಎಲ್ಲಾ ಕಡೆ ಪರಮಾತ್ಮ ಇದ್ದಾಗ ಮತ್ತ ಅಜ್ಞಾನನೂ ಇದೇ ಜಗತ್ತಿನಾಗ ಆದ ಇಲ್ಲ, ಮಾಯೆ ಅವಿದ್ಯೆ ಬ್ರಹ್ಮಾಂಡ ಪಿಂಡಾಂಡದೊಳಗೆ ಆದಿಲ್ಲ. ಮತ್ತ ಆ ಅಜ್ಞಾನಕ್ಕ ಅವಕಾಶ ಕೊಟ್ಟದ್ದು ಯಾವುದು? ಕೂಟಸ್ಥ ಬ್ರಹ್ಮ ಸಾಕ್ಷಿ ಅಜ್ಞಾನಕ್ಕೆ ಆಶ್ರಯ ಕೊಟ್ಟನ. ಅಜ್ಞಾನ ಆಶ್ರಯಿತ, ಕೂಟಸ್ಥ ಆಶ್ರಯದಾತ. ಅಜ್ಞಾನಕ್ಕೆ ಆಶ್ರಯವಾಗಿ ಮತ್ತು ವಿಷಯವು ತಾನೇ ಆಗಿದ್ದಾನೆ. ವಿಷಯ ಆಗದಂದ್ರೇನು? ಮರೆಯಾಗಿಬಿಟ್ಟಾನ, ಅದರ ಕೈಯಾಗಿ ಸಿಕ್ಕ ವಿಷಯ ಆಗದಂದ್ರೆ ಮರುವಾಗ್ಯದ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋ ಗುಣದ ಕಾರ್ಯವಿರುತ್ತದೆ. ಈ ಘಟ ಏನಾಗ್ಯದಪ್ಪ? ತಮೋ ಗುಣದ ಕಾರ್ಯ ಆಗ್ಯದ. ಆದ್ದರಿಂದ ಸ್ವರೂಪತಃ ಜಡವಿರುತ್ತದೆ. ಅಂದರೆ ಅಂತಃಕರಣದ ವೃತ್ತಿಗೆ ವಿಷಯವಾಗುವ ಘಟವು ತಮೋಗುಣದ ಕಾರ್ಯವಿರುತ್ತದೆ ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಅದರ ಆವರಣವಿರುತ್ತದೆ ಎಂಬ ಈ ವಿಷಯದಲ್ಲಿ ಸಂಶಯ ಉತ್ಪತ್ತಿಯಾಗುತ್ತದೆ. ಒಂದು ಡೌಟ್ ಬರ್ಲಿಕ್ಕತ್ತದೆ. ಏನಪ್ಪ ಅಂತಂದ್ರೆ, ಅಜ್ಞಾನ ಹಾಗೂ ಅದರ ಆವರಣ ಏನಾಗ್ಯದ? ವಿಚಾರ ದೃಷ್ಟಿಯಿಂದ ಚೇತನದಲ್ಲಿ ಇರುತ್ತದೆ, ಘಟದಲ್ಲಿ ಇರುವುದಿಲ್ಲ. ಈ ಮಾಯೆ ಅನ್ನೋದು, ಅವಿದ್ಯೆ ಅನ್ನೋದು ಎಲ್ಲಿರ್ತದಪ್ಪ ಅಂತಂದ್ರ, ಯಾವಾಗೇ ಆಗಲಿ ಅವಿದ್ಯೆ ಅನ್ನೋದು ಚೇತನದ ಜೊತೆಗೆ ಇರ್ತದೆ, ಜಡ ವಸ್ತುವಿನ ಜೊತೆಗೆ ಇರಂಗಿಲ್ಲ. ಅಜ್ಞಾನವು ಚೇತನದ ಆಶ್ರಿತದಲ್ಲಿ ಇರುತ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಯಾವಾಗೇ ಅಲ್ಲಿ ಅಜ್ಞಾನ ಚೇತನದ ಜೊತೆಗೆ ಇರ್ತದ, ಘಟದ ಜೊತೆಗೆ ಇರಂಗಿಲ್ಲ, ಜಡದ ಜೊತೆಗೆ ಇರಂಗಿಲ್ಲ. ಘಟ ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಏನಾಗಿತ್ತು? ಘಟವನ್ನ ಘಟ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಏನಾಗಿತ್ತು ಅಂತಂದ್ರೆ, ಅಜ್ಞಾನದಿಂದ ಘಟ ಆವರಿಸಿತ್ತು. ಘಟ ಅಜ್ಞಾನದಿಂದ ಆವರಿಸಿತ್ತು. ಘಟದ ಜ್ಞಾನ ಎಲ್ಲಿಯ ತನಕ ಆಗಿಲ್ಲವೋ, ವೃತ್ತಿ ಏನೋ ಘಟಕ್ಕೆ ಸಂಬಂಧವಾಗಿದೆ, ಆದರೆ ಘಟದ ಸಮಾನ ಆಕಾರ ತಾಳಿ ಆವರಣ ಭಂಗ ಮಾಡಲು ಆಗುತ್ತಿಲ್ಲ. ಕಾರಣ ಅಲ್ಲಿ ಕತ್ತಲೆ ಇದೆ. ಆವರಣ ಭಂಗ ಮಾಡಲಾರದ ಕಾರಣ ಚಿದಾಭಾಸನೆಗೆ ಅದು ಏನು ಅಂತ ತಿಳಿಯುತ್ತಿಲ್ಲ, ಅಂದ್ರೆ ಪ್ರಕಾಶವಾಗುತ್ತಿಲ್ಲ. ಅಂದ್ರೆ ಯಾವಾಗ ವೃತ್ತಿಯು ಘಟದ ಆಕಾರ ತಾಳುತ್ತದೆಯೋ ಆವಾಗ ಘಟದ ಆವರಣ ಭಂಗವಾಗುತ್ತದೆ. ಅದಕ್ಕೆ ಇಲ್ಲಿರುವ ಸಮಸ್ಯೆ ಏನೆಂದರೆ, ಈ ಆವರಣವು ಜಡವಸ್ತುವಾದ ಘಟದಲ್ಲಿಯೋ ಅಥವಾ ಘಟ ಅವಚ್ಛಿನ್ನವಾದ ಉಪಹಿತ ಚೇತನದಲ್ಲಿಯೋ ಇಲ್ಲಿ ಸಂಶಯ ಬರ್ತದೆ. ಇದು ಆವರಣ ಆಗಿ ಘಟ ಕತ್ತಲದೊಳಗ ಘಟ ಕಾಣಿಸ್ತಾ ಇಲ್ಲ ಅಂತಂದ್ರೆ, ಆ ಘಟದೊಳಗ ಈ ಆವರಣ ಆದೋ ಏನು ಘಟದೊಳಗಿರುವಂತ ಘಟದ ಉಪಹಿತ ಚೇತನ ಅದಲ್ಲ, ಅದರಾಗಿ ಆವರಣ ಅದು ಅಂತ ಕೇಳಕತ್ತಾರ. ಈ ವೃತ್ತಿಯು ಘಟಾಕಾರ ತಾಳಿ ಘಟದ ಆವರಣವೂ ಭಂಗವಾಗಿದೆ ಅಂತ ತಿಳಿದುಕೊಳ್ಳಿರಿ. ಆವರಣ ಅಂದ್ರೆ ಅಜ್ಞಾನ. ಆವರಣ ಅಜ್ಞಾನವು ಜಡವಾದ ಘಟದೊಳಗಿದೆಯೋ ಅಥವಾ ಘಟ ಉಪಹಿತ ಚೇತನದೊಳಗಿದೆಯೋ, ಇದೇ ಸಮಸ್ಯೆ. ಘಟಾಕಾರ ವೃತ್ತಿ ಆಗುವುದರಿಂದ ಘಟದ ಆವರಣ ಭಂಗವಾಗುತ್ತದೆ ಎಂದು ನೀವೇ ಹೇಳುತ್ತಿರುವಿರಲ್ಲ ಗುರುವೇ ಅಂದಾಗ, ಆ ಅಜ್ಞಾನವು ಘಟದ ಆಶ್ರಯದಲ್ಲಿರುತ್ತೇನು? ಘಟವು ತಾನೇ ಅಜ್ಞಾನದ ಕಾರ್ಯವಾಗಿದೆ. ಅಜ್ಞಾನವು ಅಜ್ಞಾನಕ್ಕೆ ಆಶ್ರಯವಾಗುವುದು ಸಾಧ್ಯವಿಲ್ಲ.
ಆವರಣವು ಯಾವತ್ತು ಚೇತನದ ಆಶ್ರಯದಲ್ಲಿರುತ್ತದೆ. ಈ ಸಂಶಯ ಉತ್ಪತ್ತಿಯಾಗುತ್ತದೆ. ಏನು? ಅಜ್ಞಾನ ಮತ್ತು ಆವರಣ ವಿಚಾರ ದೃಷ್ಟಿಯಿಂದ ಚೇತನದಲ್ಲಿರುತ್ತದೆ, ಜಡವಾದ ಘಟದೊಳಗೆ ಇರುವುದಿಲ್ಲ. ಏಕೆಂದರೆ ಅಜ್ಞಾನವು ಚೇತನದ ಆಶ್ರಯದಲ್ಲಿರುತ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಇದು ವೇದಾಂತ ಸಿದ್ಧಾಂತವಿರುತ್ತದೆ. ಅಜ್ಞಾನ ಏನ್ ಮಾಡ್ತದ? ಚೇತನದ ಆಶ್ರಯದಲ್ಲಿರ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಇದು ವೇದಾಂತ ಸಿದ್ಧಾಂತ. ಅಂದ್ರೆ ಸ್ವ ಆಶ್ರಯ ಸ್ವ ವಿಷಯ. ಅಂದ್ರೆ ಅಜ್ಞಾನಕ್ಕೆ ಚೇತನವೇ ಆಶ್ರಯ ಮತ್ತು ಅಜ್ಞಾನಕ್ಕೆ ಚೇತನವೇ ವಿಷಯವಾಗಿದೆ. ಈಗ ಮುಂದೆ ಹೇಳ್ತಾನೆ, ಕೋಣೆಯಲ್ಲಿ ಕತ್ತಲು ತುಂಬಿದೆ. ಕೋಣೆಯಲ್ಲಿನ ಪದಾರ್ಥಗಳನ್ನ ಕತ್ತಲೆ ತಿಳಿಯಗೊಡದ ಹಾಗೆ ಮಾಡಿದೆ. ಅಷ್ಟೇ ಅಲ್ಲ, ಕತ್ತಲೆಯು ಯಾವ ಕೋಣೆಯನ್ನು ಆಶ್ರಯ ಮಾಡಿದೆಯೋ ಆ ಕೋಣೆಯನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಅಂದ್ರೆ ಕತ್ತಲೆಯು ಕೋಣೆಯನ್ನೇ ಆಶ್ರಯ ಮಾಡಿ ಕೋಣೆಯನ್ನೇ ಮತ್ತು ಅದರೊಳಗಿನ ಪದಾರ್ಥಗಳನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಹಾಗೆಯೇ ಈ ಅಜ್ಞಾನವು ಚೇತನವನ್ನೇ ಆಶ್ರಯ ಮಾಡಿ ಚೇತನವನ್ನೇ ತಿಳಿಯಗೊಡದ ಹಾಗೆ ಮಾಡಿದೆ. ಆದ್ದರಿಂದ ಆಭಾಸನ ಅಜ್ಞಾನಕ್ಕೆ ಚೇತನವೇ ಆಶ್ರಯ. ಅಜ್ಞಾನ ಅದಲ್ಲ, ಅದಕ್ಕೆ ಚೇತನವೇ ಆಶ್ರಯ. ಆಭಾಸ ಅಜ್ಞಾನದ ಜೊತೆಗೆ ಏನು ಮಾಡ್ಯಾನ? ಸೇರ್ಕೊಂಡನವ. ಆದ್ರೆ ಆ ಆಭಾಸನಿಗೂ ಚೇತನನೇ ಆಶ್ರಯ, ಆ ಅಜ್ಞಾನಕ್ಕೂ ಚೇತನನೇ ಆಶ್ರಯ. 7 ಅವಸ್ಥೆಗಳನ್ನ ನಿರೂಪಣೆ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದೋ ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತನಾದ ಆಭಾಸನಿಗೆ ಆಗುತ್ತದೆ. ನಾನು ಅಜ್ಞಾನಿ ಅದೀನಿ ಅಂತ ಕೂಟಸ್ಥನಿಗೆ ಆಗ್ತದ, ಆಭಾಸನಿಗೆ ಆಗ್ತದ್ರಿ? ಬ್ರಹ್ಮಗಿಲ್ಲದು. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅಂತೇಳಿ ಬ್ರಹ್ಮಗಿಲ್ಲ ಸಮಸ್ಯೆ. ಅವ ಸ್ವಯಂ ಪ್ರಕಾಶದನು, ತನ್ನನ್ನು ತಾನು ತಿಳ್ಕೊಂಡವದನ. ಆದ್ರೆ ಆಭಾಸನಿಗೆ ಈ ಸಮಸ್ಯೆ ಅದ. ಅದಕ್ಕೆ ನಾನು ಅಜ್ಞಾನಿಯಾಗಿದ್ದೇನೆ ಎಂಬ ಅಭಿಮಾನ ಅಂತಃಕರಣ ಸಹಿತನಾದ ಆಭಾಸನಿಗೆ ಆಗುತ್ತದೆ. ಅಂತಃಕರಣ ರಹಿತವಾದ ಘಟಕ್ಕಾಗಲಿ ಘಟದ ಉಪಹಿತ ಚೇತನಕ್ಕಾಗಲಿ ಆಗುವುದಿಲ್ಲ. ಅಜ್ಞಾನ ಎಲ್ಲಿ ಆಗಂಗಿಲ್ಲ ಅಂತ ಹೇಳಕತ್ತಾರ ಈಗ ಅವರು? ಘಟದೊಳಗೂ ಆಗಲ್ಲ, ಘಟದ ಉಪಹಿತ ಚೇತನದೊಳಗೂ ಆಗಂಗಿಲ್ಲ. ಇದು ನೋಡ್ರಿ ವೇದಾಂತ ಸಿದ್ಧಾಂತ ಪಕ್ಕ ತಿಳ್ಕೋಬೇಕು. ಒಂದು ಘಟ ಅದ ಮತ್ತು ಘಟದೊಳಗೆ ಉಪಹಿತ ಚೇತನ ಅದಲ್ಲ. ಈಗ ಘಟ ತಿಳಿಯುವುದಿಲ್ಲ ಅಂತೇಳಿ ಏನು ಆವರಣ ಆಗ್ಯದಲ್ಲ, ಅದು ಘಟದೊಳಗಾದೋ ಆ ಅಜ್ಞಾನ ಏನು ಘಟದೊಳಗಿರುವ ಉಪಹಿತ ಚೇತನದೊಳಗಾದೋ ಅಂತ ಕೇಳಿದರೆ ಘಟದೊಳಗೂ ಇಲ್ಲ, ಘಟವನ್ನು ತಿಳಿಯುವುದಿಲ್ಲ. ಘಟ ತಿಳಿಯಗೊಡದಂತೆ ಮಾಡಿರುವುದು ಘಟವೂ ಅಲ್ಲ, ಘಟದೊಳಗಿನ ಉಪಹಿತ ಚೇತನನೂ ಅಲ್ಲ. ಯಾಕಲ್ಲ? ಅಲ್ಲಿ ಅಂತಃಕರಣ ಇಲ್ಲ. ಘಟದ ಉಪಹಿತ ಚೇತನ ಅದ ಖರೆ, ಅಲ್ಲಿ ಅಂತಃಕರಣ ಇಲ್ಲ. ಎಲ್ಲಿ ಅಂತಃಕರಣ ಅದ ಅಲ್ಲಿ ಅಜ್ಞಾನದ. ಎಲ್ಲಿ ಅಜ್ಞಾನದ ಅಲ್ಲಿ ಈ ಒಂದು ಘಟ ತಿಳಿಯುವುದಿಲ್ಲ, ಬ್ರಹ್ಮ ತಿಳಿಯುವುದಿಲ್ಲ, ಏನೋ ತಿಳಿಯುವುದಿಲ್ಲ ಅನ್ನೋದು ಎಲ್ಲಿ ಬರ್ತದೆ? ಅಂತಃಕರಣದಾಗ ಬರ್ತದೆ. ಹೌದಲ್ರಿ? ಇಲ್ಲ, ಅದಕ್ಕ ಅಲ್ಲಿ ಅಜ್ಞಾನ ಇಲ್ಲ.
ಎಲ್ಲಿ ಅಜ್ಞಾನ ಇರ್ತದ ಚೇತನನೂ ಇರಬೇಕು, ಅಂತಃಕರಣನೂ ಇರಬೇಕು. ಬರೀ ಚೇತನ ಒಂದೇ ಇತ್ತು ಅಂತಾರೆ ಆಗಂಗಿಲ್ಲ. ಘಟದೊಳಗ ಉಪಯುಕ್ತ ಚೇತನ ಒಂದೇ ಅದ, ಅಲ್ಲಿ ಅಂತಃಕರಣ ಇಲ್ಲ. ಹೀಗಾಗಿ ಅಲ್ಲಿ ಅಜ್ಞಾನ ಇಲ್ಲ. ಘಟ ನನಗೆ ತಿಳಿಯುತ್ತಿಲ್ಲ, ಘಟ ಕಾಣುತ್ತಿಲ್ಲ ಅಂತಂದ್ರ ಅಲ್ಲಿ ಚೇತನ ಅಂತಃಕರಣ ಎರಡು ಎಲ್ಲಿರ್ತದ? ಯಾವನು ನೋಡ್ತಾನ ಅವನು ಬಲ್ಲಿರ್ತದ, ಆಭಾಸನ ಬಲ್ಲಿರ್ತದ, ಘಟದೊಳಗಿರಂಗಿಲ್ಲ. ಈಗ ನಾವು 7 ಅವಸ್ಥೆಗಳನ್ನು ಹೇಳಿಕೊಂಡು ಬಂದಿದ್ದೇವೆ. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ, ಅಪರೋಕ್ಷ, ಭ್ರಾಂತಿನಾಶ, ನಿರಂಕುಶ ತೃಪ್ತಿ, ಚಿದಾಭಾಸನು 7 ಅವಸ್ಥೆಗಳು ಅಂತ ಏನು ಹೇಳಿಕೊಂಡು ಬಂದಿದ್ದೇವೆವಲ್ಲ, ಆ ಚಿದಾಭಾಸನ 7 ಅವಸ್ಥೆಗಳಲ್ಲಿ ಅಜ್ಞಾನಕ್ಕೆ ಆಶ್ರಯವಾಗಿರತಕ್ಕಂಥ ಆಭಾಸ ಅಂತ ಹೇಳಿದ ಹಾಗೇ ಆಗಿದೆ. ಎಲ್ಲವಷ್ಟು ಏನಾಗ್ಯದ? ಅಜ್ಞಾನಕ್ಕೆ ಆಶ್ರಯವಾಗಿರತಕ್ಕಂಥ ಆಭಾಸನ ಬಗ್ಗೆ ಹೇಳ್ಯಾರ. 7 ಅವಸ್ಥೆಗಳು ಎಲ್ಲಾರ ಹೊರಗೆ ಜಗತ್ತಿನೊಳಗಿನ ಘಟದ ಬಗ್ಗೆ ಏನಾರ ಪಟದ ಬಗ್ಗೆ ಹೇಳ್ಯಾರೇನು? 7 ಅವಸ್ಥೆಗಳೊಳಗೆ ಆಭಾಸನ ಬಗ್ಗೆನೇ ಹೇಳ್ಯಾರ. ಹೀಗಾಗಿ ಆಭಾಸನು ಅಜ್ಞಾನಕ್ಕೆ ಆಶ್ರಯವಾಗುವುದಿಲ್ಲ. ಆದರೆ ಆಭಾಸನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ನಾನು ಅಜ್ಞಾನಿ ಅಂತ ಅಭಿಮಾನಿಯಾಗಿದ್ದಾನೆ ಹೊರತು ಅಭಿಮಾನಕ್ಕೆ ಆಶ್ರಯ ಅಲ್ಲ. ಹೆಂಗಿದು? ಅಜ್ಞಾನಕ್ಕೆ ಆಶ್ರಯ ಆಗಿದ್ದು ಬೇರೆ, ಅಭಿಮಾನಿ ಆಗಿದ್ದು ಬೇರೆ. ಇದಕ್ಕೆ ದೃಷ್ಟಾಂತ ಕೊಡ್ತೀರಿ? ನಾನು ಅಜ್ಞಾನಿ ಅಂತ ಆಭಾಸ ಏನ್ ಮಾಡ್ಲಕತ್ತಾನ? ಅಜ್ಞಾನದ ಬಗ್ಗೆ ಅಭಿಮಾನ ಪಡ್ತಾನ. ಅದಕ್ಕೆ ದೃಷ್ಟಾಂತ ಹೆಂಗದ ಅಂತಂದ್ರೆ, ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು? ಚೇತನ, ಕೂಟಸ್ಥ ಚೇತನ. ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ್ದು ಕೂಟಸ್ಥ ಚೇತನ. ಮತ್ತ ಇವ ಏನ್ ಮಾಡ್ಲಕತ್ತಾನ? ನಾನು ಅಜ್ಞಾನಿ ಅಂತ ಅಭಿಮಾನ ಪಡ್ಲಕತ್ತಾನ, ಆಭಾಸ. ಇದು ಹೆಂಗದ ಅಂತಂದ್ರ, ಒಬ್ಬವ 1 ಕೋಟಿ ರೂಪಾಯಿ ಎಣಿಸಿ ಏನ್ ಮಾಡ್ಯಾನ? ಟ್ರೆಜರಿ ಒಳಗಿಟ್ಟಾನ. ಆ 1 ಕೋಟಿ ರೂಪಾಯಿಗೆ ಆಶ್ರಯ ಕೊಟ್ಟದ್ದು ಯಾವುದು? ಟ್ರೆಜರಿ. ಆದ್ರ ಅವ ಎಲ್ಲಿ ಹೋದಲ್ಲಿ ಬಂದಲ್ಲಿ ನಾ ಕೋಟ್ಯಾಧೀಶ ಅಂತನ. ಅವನ ಜೋಬ್ನಾಗ 1 ರೂಪಾಯಿ ಇಲ್ಲ. ಯಾವನ್ ಜೋಬ್ನಾಗ 1 ರೂಪಾಯಿ ಇಲ್ಲ, ಅವನ ಬಳಿ 1 ಕೋಟಿ ರೂಪಾಯಿ ಇಲ್ಲೇ ಇಲ್ಲ, ಅವ ನಾನು ಕೋಟ್ಯಾಧೀಶ ಅಂತನ. 1 ಕೋಟಿ ಹಣಕ್ಕೆ ಆಶ್ರಯ ಕೊಟ್ಟದ್ದು ಟ್ರೆಜರಿ, ಆ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಏನ್ ಮಾಡ್ತಾನ? ಆ ಹಣದ ಬಗ್ಗೆ ಅಭಿಮಾನ ಪಡ್ತಾನ. ಅವನ ಬಳಿ ಇಲ್ಲದು. ಹಾಂಗ ಅಜ್ಞಾನಕ್ಕೆ ಆಶ್ರಯ ಕೂಟಸ್ಥ, ಟ್ರೆಜರಿ ಇದ್ದಂಗ. ಆದ್ರ ಆ ಒಂದು ಅಜ್ಞಾನದ ಅಭಿಮಾನಿ ಆಭಾಸ ಏನ್ ಅದನಲ್ಲ, ಅವನ ಬಳಿ ಅಜ್ಞಾನ ಇಲ್ಲ. ಅವ ಏನ್ ಮಾಡ್ತಾನ? ಅಭಿಮಾನ ಪಡ್ತಾನ, ನಾನು ಅಜ್ಞಾನಿ ಅಂತ. ನನಗ ಜ್ಞಾನ ಇಲ್ಲ, ಪರಮಾತ್ಮನ ಬಗ್ಗೆ ಗೊತ್ತಾಗಲ್ಲ ಅಂತೇಳಿ. ಅದಕ್ಕೆ ದುಡ್ಡು ತಿಜೋರಿಯಲ್ಲಿದೆ, ಅದು ಮುಖ್ಯ ಆಶ್ರಯ. ನಾನು ಶ್ರೀಮಂತ ಎಂಬ ಅಭಿಮಾನಕ್ಕೆ ಆಶ್ರಯನಾಗಿರುವ ಸಾಹುಕಾರನಿದ್ದಾನೆ. ಅದೇ ರೀತಿಯಲ್ಲಿ ಅಜ್ಞಾನವು ಚೇತನವನ್ನು ಆಶ್ರಯಿಸಿದೆ. ಆದರೆ ಆಭಾಸನು ನಾನು ಅಜ್ಞಾನಿ ಅಂತ ಅಭಿಮಾನ ಪಡುತ್ತಿದ್ದಾನೆ. ಅದಕ್ಕೆ ಅಜ್ಞಾನ ಅನ್ನೋದು ದುಡ್ಡು, ತಿಜೋರಿ ಚೇತನ, ಇದು ಮುಖ್ಯ ಆಶ್ರಯ. ಟ್ರೆಜರಿ ಒಳಗಿರೋದು ಚೇತನ. ಮತ್ತೆ ಅಜ್ಞಾನದ ಅಭಿಮಾನಿ ಆಭಾಸ, ನಾನು ಅಭಿಮಾನಿ, ನಾನು ಸಾಹುಕಾರ ಅಂತನಲ್ಲ, ಇದು ಅಜ್ಞಾನದ ಅಭಿಮಾನಿ. ದುಡ್ಡಿಗೆ ಮುಖ್ಯ ಆಶ್ರಯ ತಿಜೋರಿ.
ಅದರಂಗ ಅಜ್ಞಾನಕ್ಕೆ ಮುಖ್ಯ ಆಶ್ರಯ ಯಾರು? ಚೇತನನೇ ಅಜ್ಞಾನಕ್ಕೆ ಆಶ್ರಯ, ಮುಖ್ಯ ಆಶ್ರಯ. ಕೂಟಸ್ಥ. ಆವಾಸನು ಅಜ್ಞಾನಕ್ಕೆ ಅಭಿಮಾನಿ ರೂಪದಲ್ಲಿ ಆಶ್ರಯವಾಗಿದ್ದಾನೆ. ಅವನೇನು ಇದಕ್ಕಲ್ಲ, ಅಜ್ಞಾನದ ಆಶ್ರಯದಾತ ಅಲ್ಲ ಅವನು. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತನಾದ ಆವಾಸನಿಗೆ ಆಗುತ್ತದೆ. ಆ ಕಾರಣದಿಂದ ಆವಾಸನು ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳಿದೆ. ಆವಾಸನದು ಎಂಥ ಆಶ್ರಯ? ಅಭಿಮಾನ ರೂಪ ಆಶ್ರಯ. ನಾನು ಶ್ರೀಮಂತ, ನಾನು ಕೋಟ್ಯಾಧೀಶ ಅನ್ನೋದು ಅಭಿಮಾನ ರೂಪ ಆಶ್ರಯ. ಅಂದ್ರೆ ಇಲ್ಲಿ ಆವಾಸನು ಜ್ಞಾನವನ್ನ ಆಶ್ರಯ ಪಡೆದಾನಂತಂಗಾದೆ, ಕೂಟಸ್ಥನ ಆಶ್ರಯ ಪಡೆದಂಗ ಅಂತ ಹೇಳಿದಂಗ. ಆವಾಸನು ಕೂಟಸ್ಥನ ಆಶ್ರಯದಾಗೆ ಅದನು. ನಾವು ಅಜ್ಞಾನನ ಆಶ್ರಯ ಪಡೆದಾನಂತ ಹೆಂಗ ಹೇಳಿದ್ರು? ಈಗ ಜ್ಞಾನನ ಆಶ್ರಯ ಪಡೆದಂದ್ರೆ ಚೇತನನೇ ಆವಾಸನಿಗೂ ಆಶ್ರಯ, ಚೇತನನೇ ಆವಾಸನಲ್ಲಿರೋ ಅಜ್ಞಾನಕ್ಕೂ ಚೇತನನೇ ಆಶ್ರಯ. ಆವಾಸನಲ್ಲಿ ಅಜ್ಞಾನಕ್ಕೂ ಚೇತನೇ ಆಶ್ರಯ. ಅವನೇ ಅದು. ಎಲ್ಲ ಆಶ್ರಯ ಕೂಡ ಆವಾಸ ಅಲ್ಲ. ನನಗ ನೀವು ಊಟ ಮಾಡುವರ್ರಿ ಅಂತ ಕರೆದ್ರಿ ಅಂತ ತಿಳ್ಕೊಳ್ರಿ. ನನಗೆ ಊಟಕ್ಕೆ ಹಾಕತ್ತೀರಿ ನೀವು. ನಾ ನನ್ನ ಪಾಡಿಗೆ ನಾ ಊಟಕ್ಕೆ ಬರೋದು ಬಿಟ್ಕೆ ನಾ ಸಂಗತಿ ಇನ್ನೊಬ್ಬನಿಗೆ ಕರ್ಕೊಂಬಂದಿನಿ. ನನ್ನ ಜೊತೆಗೆ ಇನ್ನೊಬ್ಬನಿಗೆ ಕರ್ಕೊಂಬಂದಿನಿ, ನೀನು ಬಾ ಅಲ್ಲಿ ಗೌಡ್ರ ಮನೆಯಾಗ ಊಟಕ್ಕೆ ಹಾಕ್ಲಕತ್ತಾರ ಅಂತ ಹೇಳಿ. ಈಗ ಅವ ಏನ್ ತಿಳ್ಕೊತಾನ? ಊಟ ಯಾರು ಹಾಕ್ಯಾರ ತಿಳ್ಕೊಬೇಕವ? ಗೌಡ್ರ ಹಾಕ್ಯಾರ ತಿಳ್ಕೊಬೇಕ, ನಾ ಹಾಕ್ಯೇನೆ ತಿಳ್ಕೊಬೇಕು. ನಾ ಕರೆದವನಿಗೂ ಗೌಡ್ರೆ ಊಟಕ್ಕೆ ಹಾಕ್ಯಾರ, ನನಗೂ ಗೌಡ್ರೆ ಊಟಕ್ಕೆ ಹಾಕ್ಯಾರ, ಗೌಡ್ರೆ ಊಟಕ್ಕೆ ಹಾಕ್ಯಾರ. ಆದ್ರೆ ಅವ ಏನ್ ತಿಳ್ಕೊತಾನ? ಗೌಡ್ರೆ ಏನ್ ಊಟಕ್ಕೆ ಹಾಕ್ಯಾರ, ನಾನು ಕರೆದರೇನ, ಇವ ಕರೆದನ, ಇವನ್ಲಿಂದ ನನಗೆ ಊಟ ಸಿಕ್ತು ಅಂತ ಅವ ತಿಳ್ಕೊತಾನ. ಇಲ್ಲಾಗ ಕನ್ಫ್ಯೂಸ್ ಇದೆ. ಅಜ್ಞಾನಕ್ಕೆ ಆಶ್ರಯ ಆವಾಸ ಅಂತ ತಿಳ್ಕೊಂಡಿವಿ ನಾವು. ಅಜ್ಞಾನಕ್ಕೆ ಆಶ್ರಯ ಆವಾಸ ಅಲ್ಲ, ಅಜ್ಞಾನಕ್ಕೆ ಆಶ್ರಯ ಕೂಟಸ್ಥನೇ ಅವನ. ಮತ್ತು ಆವಾಸನಿಗೆ ಆಶ್ರಯ ಯಾರು ಅಂತಂದ್ರೆ ಅದಕ್ಕೂ ಕೂಟಸ್ಥನೇ ಆಶ್ರಯ. ಇಲ್ಲಿವರೆಗೆ ನಾವು ಆವಾಸನು ಅಜ್ಞಾನವನ್ನ ಆಶ್ರಯ ಪಡೆದಾನಂತ ತಿಳ್ಕೊತಿದ್ದೇವಪ್ಪ. ನಿಜವಾಗಿ ಅವನು ಜ್ಞಾನವನ್ನ ಆಶ್ರಯ ಪಡೆದಾನೆಪ್ಪ. ಅವನು ಜ್ಞಾನದ ಆಶ್ರಯದಾಗಿ ಅದಾನ. ಅವನು ಆವಾಸ ಜ್ಞಾನದ ಆಶ್ರಯದಾಗಿ ಅದಾನ. ಆದ್ರೆ ಏನ್ ಮಾಡ್ಯಾನ, ಒಬ್ಬಾಕಿ ರೈಲ್ವೆದಾಗ ಹೋಗಾಗ ಆಕಿದು ಗಂಟು ತಲೆ ಮೇಲೆ ಹೊತ್ಕೊಂಡು ಕೂತಿದ್ದವಂತ. ನಿಮ್ಮಂತ ಜೆಂಟ್ಲ್ಮನ್ ಬಂದು ಅದ್ಯಾಕವ ತಲೆ ಮೇಲೆ ಹೊತ್ಕೊಂಡು ಕೂತಿದ್ವಿ, ಎಷ್ಟೊತ್ತಾಯ್ತಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ, ರೈಲ್ವೆದಾಗ ಇಷ್ಟೊಂದು ಮಂದಿ ಬಂದಾರ, ಎಲ್ಲ ವಸ್ತುಗಳು ಚೆಕ್ಕಿ ಅದಾವ, ಇಷ್ಟೊಂದು ಸಾಮಾನು ಹೊತ್ಕೊಂಡು ಹೋಗ್ಲಕ್ಕತ್ತದ, ನಂದೊಂದು ಅಜ್ಜಿ ಆ ರೈಲ್ವೆ ಮೇಲೆ ಯಾಕೆ ಹಾಕಮ್ಮ ಅಂತ ಹೇಳಿ ನಾನು ತಲೆ ಮೇಲೆ ಇಟ್ಕೊಂಡು ಕೂತೀನಿ ಅಂದ್ರೆ ಇದು ತಲೆ ಮೇಲೆ ಇಟ್ಕೊಂಡು ಕೂತರ ರೈಲ್ವೆ ಅಜ್ಜಿ ಕಡಿಮೆ ಐತೇನು? ಚಂದ ಅದರಿ, ಭಾಳ ಚಂದ. ರೈಲ್ವೆನೇ. ರೈಲ್ವೆ. ಈಗ ಒಂದು ಆನೆಯನ್ನ ಒಂದು ಹಡಗಿನೊಳಗ ಈ ತುದಿಲಿಂದ ಆ ತುದಿಗೆ ಒಯ್ಬೇಕಾಗ್ಯದ. ಆ ಹಡಗಿನಾಗ ಆನೆ ತಂದು ಇಳಿಸ್ಬಿಟ್ರು. ಅದು ಆನೆ ಕೆಪಾಸಿಟಿ ಎಷ್ಟದ ಅಷ್ಟಕ್ಕ ಹಡಗಿಗೆ ಕರೆಕ್ಟ್ ಅದ ತೂಕ. ಮತ್ತೊಬ್ರು ಯಾರು ಏರಕ್ಕಿಲ್ಲ, ಅಲ್ಲಿ ಇನ್ನೊಂದು ವಸ್ತು ಹಾಕ್ಲಕ್ ಬರಂಗಿಲ್ಲ ಅದ್ರಾಗ. ಅಷ್ಟೇ, ಆನೆ ಒಂದೇ ಒಯ್ಬೇಕು, ಇನ್ನ ಜಾಸ್ತಿ ಆದ್ರೆ ಆಗಂಗಿಲ್ಲ. ಈಗ ಅದು ಆನೆ ಏನ್ ಮಾಡಿಬಿಡ್ತು, ಒಂದು 10 kg ಸಗಣಿ ಹಾಕಿಬಿಡ್ತು. ನದಿಯ ಮಧ್ಯದಲ್ಲಿ ಹೋದಾಗ ಆನೆ ಒಂದು 10 kg ಸಗಣಿ ಹಾಕಿಬಿಡ್ತು. ಏನಾಯ್ತು ಅವಾಗ? ಏನು ವ್ಯತ್ಯಾಸ ಆಗಲ್ಲ. ಆನೆಗೂ ಆಶ್ರಯ ಕೊಟ್ಟದ್ದು ಅದೇ ಹಡಗ. ಆನೆ ಹೊಟ್ಟೆಗಿದ್ದು ಸಗಣಿ ಹೊಟ್ಟೆಯಿಂದ ಹೊರಗೆ ಬಂದದ ಅಷ್ಟೇ. ಅದು
ತೂಕದಾಗ ಏನು ವ್ಯತ್ಯಾಸ ಆಗಲಿಲ್ಲ. ನಾವೇನ್ ತಿಳ್ಕೊತೀವಿ, 1 ಗ್ರಾಮ್ ತೂಕ ಹೆಚ್ಚಾದ್ರೂ ಹಡಗ ಮುಳುಗ್ತದ. ನದಿ ಮಧ್ಯದಲ್ಲಿ ಹೋದಾಗ 10 kg ಸಗಣಿ ಹಾಕಿತು ಅಂದ ಕೂಡಲೇ ಹಡಗ ಮುಳುಗಿ ಆನಿ ತತ್ತತು ಅಂತ ತಿಳ್ಕೊತೀವಿ ನಾವು. ಹಂಗಿಲ್ಲ. ಆನಿ ಇಲ್ಲಿ ಏರುವಾಗ 10 kg ಸಗಣಿ ಅದ್ರ ಹೊಟ್ಟೆಗೆ ಇತ್ತು, ಮಧ್ಯದಲ್ಲಿ ಹೋದ್ಮೇಲೆ ಅದು ಒಳಗಿಂದ ಹೊರಗೆ ಬಂತು ಅಷ್ಟೇ. ಏನು ಹೊರಗಿಂದ ಏನು ಬಂದಿಲ್ಲ, ಅಲ್ಲಿ ಇದ್ದದ್ದೇ ಅದು. ಹಡಗಿನಾಗ ಏನದ ಅದೇ ತೂಕನೇ ಅದ, ಏನು ವ್ಯತ್ಯಾಸ ಆಗಿಲ್ಲ. ಹಂಗಿಲ್ಲೇನದ, ಅಜ್ಞಾನಕ್ಕೂ ಆಶ್ರಯ, ಎಲ್ಲದಕ್ಕೂ ಆಶ್ರಯ, ಪರಮಾಶ್ರಯ. ಕೂಟಸ್ಥನೇ ಪರಮಾಶ್ರಯ. ಅದಕ್ಕ ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತನಾದ ಆವಾಸನಿಗೆ ಆಗುತ್ತದೆ. ಅದಕ್ಕೆ ಮುಖ್ಯ ಆಶ್ರಯ ಅಭಿಮಾನ ರೂಪ ಆಶ್ರಯ. ಮುಖ್ಯ ಆಶ್ರಯ ಅಂತಂದ್ರ ಸಪೋರ್ಟರ್ಸ್. ಮುಖ್ಯ ಆಶ್ರಯದಾತರತ್ತ ಸಪೋರ್ಟರ್ಸ್ ಅಂತ ಇರ್ತಾರೆ. ಈಗ ಒಂದೇನಾರ ಕಾರ್ಯಕ್ರಮ ಮಾಡ್ಬೇಕಾದ್ರ ಮುಖ್ಯ ಆಶ್ರಯದಾತರ ಅಂತ ಇರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆ ಮುಖ್ಯ ಆಶ್ರಯದಾತರು ಏನ್ ಮಾಡ್ತಾರ, ಒಂದು ಕಾರ್ಯಕ್ರಮ ಮಾಡಮಂತ ಮೀಟಿಂಗ್ ಮಾಡಿ ಚಾಲು ಮಾಡ್ತಾರೆ. ಚಾಲು ಮಾಡಿದ್ಮೇಲೆ ಎಲ್ಲರ ಹತ್ರ ದುಡ್ಡು ಸಂಗ್ರಹ ಮಾಡಮು, ಕಾರ್ಯಕ್ರಮ ಮಾಡಮು ಅಂತಾರ. ಕಾರ್ಯಕ್ರಮ ಮಾಡೋದಕ್ಕ ದುಡ್ಡು ಸಂಗ್ರಹ ಮಾಡೋದಕ್ಕ ಏನು ಸಂಬಂಧನೇ ಇಲ್ಲ. ಆ ದುಡ್ಡು ಏಟ್ ಜಮಾ ಆಯ್ತು, ಏಟ್ ಬಿಡ್ತು, ಅದೇನು ಸಂಬಂಧ ಇಲ್ಲ. ಹೆಚ್ಚಾದ್ರೂ ಸರಿ, ಕಡಿಮೆ ಬಿದ್ರೂ ಸರಿ, ಕಾರ್ಯಕ್ರಮ ಅಂತೂ ಮಾಡ್ತಾರ ಅವರು. ಕಾರ್ಯಕ್ರಮ ಮಾಡಿ ದುಡ್ಡು ಕಡಿಮೆ ಬಿತ್ತಂದ್ರೆ ಏನ್ ಮಾಡ್ತಾರ ಅವರು? ಮುಖ್ಯ ಆಶ್ರಯದಾತರದರು ಅವ್ರು ಹಾಕ್ತಾರ ಇಲ್ಲ ಕೈಲೆ? ಏನ್ ಮಾಡ್ತಾರ್ರಿ? ಮುಖ್ಯ ಆಶ್ರಯದಾತರ ಏನಂದ್ರ ಅವರೇ ಹಾಕ್ತಾರ ಕಡಿಮೆ ಬಿತ್ತಂತಂದ್ರ. ಮತ್ತೆ ಹೆಚ್ಚಾಯ್ತು ಅಂತಂದ್ರ ಒಂದ್ ಕಡೆ ಬ್ಯಾಂಕಿನಾಗ ಇಡ್ತಾರ ಸ್ಟಾಕ್. ಹೋಗಿ ಅಭಿಮಾನಿಗಳಿಗೆ ಬೇಡ್ತಾರೇನು, ನಿಮ್ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರಿ ಬರ್ರಿ ಅಂತೇಳಿ. ಮುಂದೆ ಕೂತು ನಿಮ್ ಕಾರ್ಯಕ್ರಮ ಅಟೆಂಡ್ ಆದವರೆಲ್ಲ ಅಭಿಮಾನಿಗಳು. ಅವ್ರೇನ್ ಕೊಟ್ಟವರೆಲ್ಲ ತಗೊಂಡವ್ರಲ್ಲ, ಅವ್ರಿಗೆ ಕೇಳೋದಾರ. ಆಭಾಸ ಅಭಿಮಾನ ಪಡೋದೇ ಒಂದ್ ಕೆಲಸ ಒಂದು. ಅಭಿಮಾನ ಯಾವಾಗ್ಲೂ ಅಜ್ಞಾನನೇ. ಅಭಿಮಾನ ಅಜ್ಞಾನನೇ. ಎದರದೂ ಅಭಿಮಾನ ಪಡಂಗಿಲ್ಲ. ಅಭಿಮಾನ ಇಟ್ ಸೆಲ್ಫ್ ಈಸ್ ಇಗ್ನೋರೆನ್ಸ್. ಅಜ್ಞಾನನೇ ಅದು ಅಭಿಮಾನ. ಎದರದೂ ಅಭಿಮಾನ ಪಡೋದಿಲ್ಲ. ತನು ಮನ ಧನ ಎದರದೂ ಅಭಿಮಾನ ಪಡಂಗಿಲ್ಲ. ಆ ಅಭಿಮಾನವನ್ನ ನಿಮಗೆ ತೆಗೆದು ಹಾಕಬೇಕನ್ನೋದಕ್ಕೆ ಎಲ್ಲಿ ಅಭಿಮಾನ ಬೆಳೆಸ್ಕೋತಾರೋ ಅದರ ಸಲುವಾಗಿ ನನ್ನ ಬಗ್ಗೆನೂ ನಿಮಗೆ ಅಭಿಮಾನ ಇರಬಾರ್ದು, ನಾ ಹಿಡಿದ ಗ್ರಂಥದ ಬಗ್ಗೆ ಅಭಿಮಾನ ಇರಬಾರ್ದು, ನಿಶ್ಚಲ್ ದಾಸನ ಬಗ್ಗೆ ಅಭಿಮಾನ ಇರಬಾರ್ದು. ಇವು ಬೆಳೆದು ಅಂತಂದ್ರ ಮುಂದೆ ಬ್ಯಾರೆದ್ದೇನು ಚಲೋನೆ ಕಾಣಲ್ಲ ನಿಮಗೆ. ಇದೊಂದೇ ಚಂದ ಕಾಣುತ್ತದೆ. ಉಳಿದದ್ದೇನು ಸತ್ಯ ದರ್ಶನ ಆಗಂಗೇ ಇಲ್ಲ. ವಿಶೇಷ ಚೇತನ ಆಗಿ ಕುಂದಿರ್ತೀರಿ, ಸಾಮಾನ್ಯ ಚೇತನ ಸ್ವರೂಪಕ್ಕೆ ಹೋಗಂಗೇ ಇಲ್ಲ. ಈ ಅಭಿಮಾನ ಬತ್ತು ಅಂತಂದ್ರ ಸಂಕೋಚ ಸ್ವಭಾವ ಚಾಲು ಆಗಿಬಿಡ್ತದ. ಅಜ್ಞಾನ ಆಭಾಸನ ಸ್ಥಿತಿ ಬಂದ್ಬಿಡ್ತದ. ತನ್ನ ಶರೀರದ ಬಗ್ಗೆ ತನಗೆ ಅಭಿಮಾನ ಇತ್ತಂದ್ರ ಇನ್ನೊಬ್ಬರ ಶರೀರದ ಬಗ್ಗೆ ಅವನಿಗೇನು ಚಲೋನೆ ಅನ್ಸಂಗಿಲ್ಲ. ಇನ್ನೊಂದು ಪ್ರಾಣಿಗೆ ಏನಾದ್ರೂ ತನಗೇನು ಸಂಬಂಧ ಇಲ್ಲ. ತನ್ನ ಶರೀರ ಒಂದು ಸುರಕ್ಷಿತದ ಸಾಕು ನಡಿ. ಇನ್ನೊಬ್ರು ಯಾರ ನಷ್ಟ ಕಷ್ಟ ದುಃಖದಾಗಿದ್ದರಂದ್ರೆ ತನ್ನ ಸುಖ ಆರಾಮದಲ್ಲ ಸಾಕು ನಡಿ. ತನ್ನ ಮನ ಧನ ತಾನು ಸುರಕ್ಷಿತದೇನೆ. ಇನ್ನೊಬ್ರು ಅಭಿಮಾನ ಏನ್ ಮಾಡ್ತದ? ಸ್ವಾರ್ಥವನ್ನ ಕಲಿಸ್ತದ. ನಿರಭಿಮಾನ ಆಯ್ತು ಅಂತಂದ್ರ ಜನರಲೈಸ್ ಆಗ್ತದೆ. ನಿರಭಿಮಾನಿ ಆಗುತ್ತೆ. ಅದಕ್ಕ ನಾನು ಕೋಟ್ಯಾಧೀಶ ಅನ್ನೋದು ಅಭಿಮಾನ ರೂಪ ಆಶ್ರಯ ಒಂದು. ಆದ್ರೆ 1 ಕೋಟಿ ಹಣಕ್ಕೆ ಆಶ್ರಯ ಕೊಟ್ಟದ್ದು ಟ್ರೆಜರಿ. ಆ ಟ್ರೆಜರಿ ಯಾವ್ದಪ್ಪ ಅಂತಂದ್ರೆ ಕೂಟಸ್ಥ.
ಆ ಟ್ರೆಜರಿ ಒಳಗ 1 ಕೋಟಿ ಹಣ ಆದನ್ನೋದಕ್ಕೆ ಆ ಕೋಟ್ಯಾಧೀಶಿಗೆ ಸಹಿತ ಏನ್ ಮಾಡ್ಯದದು ಅಭಿಮಾನ ಪಡಂಗ ಮಾಡಿಟ್ಬಿಟ್ಟ. ಅಜ್ಞಾನದ ಅಭಿಮಾನ, ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ. ಆಭಾಸನು ಅಜ್ಞಾನಕ್ಕೆ ಅಭಿಮಾನ ರೂಪ ಆಶ್ರಯ. ಮುಖ್ಯ ಆಶ್ರಯ ಬೇರೆ, ಅಭಿಮಾನ ರೂಪ ಆಶ್ರಯ ಬೇರೆ. ಕೂಟಸ್ಥ ಅಜ್ಞಾನಕ್ಕೆ ಮುಖ್ಯ ಆಶ್ರಯ, ಆಭಾಸ ಅಜ್ಞಾನಕ್ಕೆ ಅಭಿಮಾನ ರೂಪ ಆಶ್ರಯ. ಇಷ್ಟು ತಿಳ್ಕೋಬೇಕು. ಕೂಟಸ್ಥ ಅಜ್ಞಾನದ ಮುಖ್ಯ ಆಶ್ರಯ ಸೂತ್ರಗಳು. ಆಭಾಸ ಅಜ್ಞಾನದ ಅಭಿಮಾನ ರೂಪ ಆಶ್ರಯ. ಸೂತ್ರ ಅಜ್ಞಾನದ ಅಭಿಮಾನಿ ರೂಪ ಆಶ್ರಯ. ಅದಕ್ಕೇನಂತಾರ? ಒಣ ಅಭಿಮಾನ ಅಂತಾರ. ಒಣ ಅಭಿಮಾನ ಕೆಲ್ಸಕ್ಕೆ ಬರಲಾರ್ದು ಒಣ ಅಭಿಮಾನ. ಕೂಟಸ್ಥ ಅಜ್ಞಾನದ ಮುಖ್ಯ ಆಶ್ರಯ. ಅಜ್ಞಾನದ ಮುಖ್ಯ ಆಶ್ರಯ. ಮುಖ್ಯ ಆಶ್ರಯ. ಇನ್ನ ಒಂದು ಕೂಟಸ್ಥ ಆಭಾಸನ ಮುಖ್ಯ ರೂಪ ಆಶ್ರಯನೇ ಅವನು. ಆಭಾಸನಿಗೂ ಅವನೇ ಆಶ್ರಯ. ಕೂಟಸ್ಥ ಆಭಾಸನ ಮುಖ್ಯ ರೂಪ ಆಶ್ರಯ, ಕೂಟಸ್ಥ ಅಜ್ಞಾನದ ಮುಖ್ಯ ರೂಪ ಆಶ್ರಯ. ಆಭಾಸ ಏನದನ? ಅಜ್ಞಾನದ ಅಭಿಮಾನ ರೂಪ ಆಶ್ರಯ. ಕೂಟಸ್ಥ ಏನ್ ಮಾಡ್ಯಾನ? ಆಭಾಸನಿಗೂ ಆಶ್ರಯ ಕೊಟ್ಟಾನ, ಕೂಟಸ್ಥ ಅಜ್ಞಾನಕ್ಕೂ ಆಶ್ರಯ ಕೊಟ್ಟಾನ. ಮತ್ತು ಆಭಾಸನೂ ಅಜ್ಞಾನದ ಬಗ್ಗೆ ಅಭಿಮಾನಿ ಅದನ. ಅವರ ಆಶ್ರಯಗಳನ್ನು ಬೇರ್ಪಡಿಸಿ ನೋಡಲಾಗಿ ಕೂಟಸ್ಥ ಅಜ್ಞಾನದ ಮುಖ್ಯ ರೂಪ ಆಶ್ರಯ, ಆಭಾಸ ಅಜ್ಞಾನದ ಅಭಿಮಾನ ರೂಪ ಆಶ್ರಯ. ಸತ್ಯ ತಿಳಿತ್ರ? ಎಲ್ಲದಕ್ಕೂ ಕೊಟ್ಟಾನ. ಪರಮಾಶ್ರಯ ಅಂತಾರ ಅವನಿಗೆ, ಕೂಟಸ್ಥನಿಗೆ. ಮುಖ್ಯ ಆಶ್ರಯ. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತ ಆಭಾಸನಿಗೆ ಆಗುತ್ತದೆ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳಿದೆ. ಹೌದು, ಆಶ್ರಯ ಅದ. ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ ಅಂತೇಳಿ ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ. ಎಂತ ಆಶ್ರಯ ಅದಪ್ಪ ಅಂತಂದ್ರೆ ಅಭಿಮಾನ ರೂಪ ಆಶ್ರಯ ಅಷ್ಟೇ. ಅಜ್ಞಾನಕ್ಕೆ ಮುಖ್ಯ ಆಶ್ರಯ ಯಾವುದು ಅಂತ ಕೇಳಿದರೆ ಅಂತಃಕರಣ ಉಪಹಿತ ಚೇತನ
ಏನದಲ್ಲ ಅದೇ ಮುಖ್ಯ ಆಶ್ರಯ. ಅಂತಃಕರಣದ ಉಪಹಿತ ಚೇತನ ಅಂದ್ರೆ ಕೂಟಸ್ಥ. ಅಂತಃಕರಣದೊಳಗ ಒಂದು ಉಪಹಿತ ಚೇತನ ಇರ್ತದಲ್ರಿ. ಉಪಹಿತ ಚೇತನ ಇಲ್ಲದ ಜಾಗ ಅದ ಏನಿಲ್ಲ ರೀ. ಅಂತಃಕರಣದೊಳಗೆ ಉಪಹಿತ ಚೇತನ ಕೂಟಸ್ಥದನಿಲ್ಲ. ಅವನೊಳಗೆ ಏನದ, ಅವನಿಗೆ ಮುಖ್ಯ ಆಶ್ರಯ ಅಂತಾರ. ಆ ಅಂತಃಕರಣದ ಜೊತೆಗೆ ಇರುವ ಆಭಾಸ ಏನದನಲ್ಲ, ಅವನು ಅಭಿಮಾನಿ ಆಶ್ರಯ. ಆಭಾಸ ಮತ್ತು ಅಂತಃಕರಣವಲ್ಲ. ಆಭಾಸನೂ ಅಜ್ಞಾನಕ್ಕ ಆಶ್ರಯ ಕೊಟ್ಟಿಲ್ಲ, ಅಂತಃಕರಣನೂ ಅಜ್ಞಾನಕ್ಕ ಏನ್ ಕೊಟ್ಟಿಲ್ಲ, ಆಶ್ರಯ ಕೊಟ್ಟಿಲ್ಲ. ನೋಡ್ರಿ, ಅಂತಃಕರಣಕ್ಕ ನಾವೇನ್ ಮಾಡ್ತೀವಿ, ಅಜ್ಞಾನಿ ಮನಸ್ಸಿಗೆ ಬೈತಿರ್ತೀವಿ. ಮನಸ್ಸಿಗೆ ನಾವು ಬೈತಿರ್ತೀವಿ, ಅಜ್ಞಾನಿ ಅದ, ಏನ್ ಬೇಕಾದ್ರೆ ಮಾಡ್ತದ ಅಂತೇಳಿ. ಆ ಅಂತಃಕರಣದೊಳಗೂ ಅಜ್ಞಾನದ ಆಶ್ರಯ ಇಲ್ಲ. ಅಂತಃಕರಣ ಮತ್ತು ಆಭಾಸ ಇವು ಏನದವ, ಇವು ಅಜ್ಞಾನಕ್ಕೆ ಆಶ್ರಯಗಳಲ್ಲ. ಅವು ಅಂತಃಕರಣನೂ ಅಜ್ಞಾನಕ್ಕೆ ಆಶ್ರಯ ಕೊಟ್ಟಿಲ್ಲ, ಆಭಾಸನೂ ಅಂತಃಕರಣಕ್ಕೆ ಆಶ್ರಯ ಕೊಟ್ಟಿಲ್ಲ. ಅಂತಃಕರಣ ಆಭಾಸ ಅವೆಲ್ಲ ಜೊತೆ ಜೊತೆಯಾಗೇ ಇರ್ತವ. ಅಂತಃಕರಣ ಅಂದ್ರೆ ವೃತ್ತಿ. ಆದರೆ ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ್ದು ಕೂಟಸ್ಥ. ಅಜ್ಞಾನಕ್ಕೆ ಅಭಿಮಾನಿಯಾಗಿರುವುದರಿಂದ ಆಭಾಸನನ್ನು ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳಲ್ಪಟ್ಟಿದೆ. ಆದರೆ ಮುಖ್ಯ ಆಶ್ರಯ ಚೇತನವೇ ಎಂದು ಹೇಳಬೇಕೇ ಹೊರತು ಆಭಾಸ ಅಂತ ಹೇಳಕ್ ಬರಲ್ಲ, ಮತ್ತು ಅಂತಃಕರಣ ಅಂತನೂ ಹೇಳಕ್ ಬರಲ್ಲ. ವೃತ್ತಿ ಮತ್ತು ಆಭಾಸ ಇಬ್ರು ಜೊತೆ ಜೊತೆಯಾಗಿರ್ತಾರಲ್ರಿ. ವೃತ್ತಿ ಮತ್ತು ಆಭಾಸ ಇಬ್ರು ಜೋಡಿಯಾಗಿ ಬರ್ತಾರೆ. ವೃತ್ತಿ ಬಂದ ಹೊರಗೆ ಅಂದ್ರೆ ಅದರ ಜೊತೆಗೆ ಆಭಾಸನ ತೊಗೊಂಡೆ ಬಂದಿರ್ತದ ಅಂತ ಹೇಳಾರಿಲ್ಲ. ಮತ್ತ ಅದ್ರ ಜೊತೆಗೆ ಈ ಅವಿದ್ಯೆನೂ ಬಂದವು. ಅವಿದ್ಯೆನೂ ಅದ, ವೃತ್ತಿನೂ ಅದ, ಆಭಾಸನೂ ಅದ, ಅವಿದ್ಯೆನೂ ಅದ, ಉಪಹಿತ ಚೇತನನೂ ಅದ. ಆ ಉಪಹಿತ ಚೇತನ ಏನ್ ಮಾಡ್ಯದ ಅಂದ್ರೆ ಈ ಮೂರಕ್ಕೂ ಆಶ್ರಯ ಕೊಟ್ಟದ. ಉಪಹಿತ ಚೇತನ ಒಟ್ಟು 4 ಅದಾವಿಲ್ರಿ ಹೊರಗೆ ಬಂದದ್ರಾಗ. ಒಂದು ಅವಿದ್ಯೆ ಅದ, ಒಂದು ವೃತ್ತಿ ಅದ, ಮತ್ತಿನ ಒಂದು ಆಭಾಸ ಅದ, ಮತ್ತೆ ಉಪಹಿತ ಚೇತನ ಅಂದ್ರೆ ಕೂಟಸ್ಥ. ಉಪಹಿತ ಚೇತನ ಅಂದ್ರೆ ಕೂಟಸ್ಥ ಹೌದಲ್ರಿ. ಚೇತನ ಸಾಕ್ಷಿ ಚೇತನ, ಕೂಟಸ್ಥ ಚೇತನ. ಈ ಸಾಕ್ಷಿ ಚೇತನ, ಬ್ರಹ್ಮಚೇತನ, ಉಪಹಿತ ಚೇತನ ಏನ್ ಮಾಡ್ಯದ, ಆ ಮೂರಕ್ಕೂ ಆಶ್ರಯ ಕೊಟ್ಟದ. ಎದಕ್ಕ? ಅಜ್ಞಾನಕ್ಕೂ ಆಶ್ರಯ ಕೊಟ್ಟದ, ಆಭಾಸನಿಗೂ ಆಶ್ರಯ ಕೊಟ್ಟದ, ಅಂತಃಕರಣ ವೃತ್ತಿಗೂ ಆಶ್ರಯ ಕೊಟ್ಟದ. ಯಾವುದು? ಉಪಹಿತ ಚೇತನ. ಆದ್ರೆ ಇದು ಅಂತಃಕರಣ, ಆಭಾಸ ಇವು ಏನು ನಾನು ಅಜ್ಞಾನಿ ಇದ್ದೇನೆ ಅಂತ ಹೇಳ್ತಾರಂತಂದ್ರ ಅವ್ರೊಳಗ ಅಜ್ಞಾನ ಆಶ್ರಯ ತಗೊಂಡಿಲ್ಲ, ಚೇತನದೊಳಗೆ ಆಶ್ರಯ ತಗೊಂಡದದು. ಆದ್ರ ಅದಕ್ಕೆ ಚೇತನದೊಳಗೆ ಆಶ್ರಯ ತಗೊಂಡದಕ್ಕೆ ಅದು ಮುಖ್ಯ ಆಶ್ರಯ ಅನಿಸ್ಕೊತದ. ಮತ್ತಿವು ಅಂತಃಕರಣ ಅಂದ್ರ ವೃತ್ತಿ ಮತ್ತ ಆಭಾಸ ಇವು ನಾವು ಅಜ್ಞಾನಿ ಅದಿವಿ ಅಂತವಲ್ಲ, ಇವು ಏನಪ್ಪಾ ಅಂತಂದ್ರೆ ಅಭಿಮಾನ ರೂಪ ಆಶ್ರಯ. ಇವು ವೃತ್ತಿ ಮತ್ತು ಆಭಾಸನದು ನಾವು ಅಜ್ಞಾನಿ ಅನ್ನಬೇಕಾದರೆ ಅಲ್ಲಿ ಅಭಿಮಾನ ರೂಪ ಆಶ್ರಯ. ಅವುದರ ಆಶ್ರಯದಲ್ಲಿ ಅಜ್ಞಾನ ಇಲ್ಲ. ಅಜ್ಞಾನ ಎದರಾಗದ ಅಂತಂದ್ರೆ ಚೇತನದಾಗದ. ಅದಕ್ಕೆ ಚೇತನಕ್ಕ ಏನಂತಾರ? ಮುಖ್ಯ ಆಶ್ರಯ, ಮುಖ್ಯ ಆಶ್ರಯ ಅಂತಾರ. ಇನ್ನ ಮುಂದೆ ಹೋಗ್ತದಿದು. ಚೇತನದೊಳಗೆ ಅಜ್ಞಾನದ ಅಂತಿರಲ್ರಿ, ಹಂಗ ನೀವು ಸೂರ್ಯನೊಳಗೆ ಕತ್ತಲದ ಅಂತಿರಲ್ರಿ, ಹೆಂಗ ನೀವು ಈಗ ಹೇಳಕತ್ತಾರ. ಈಗ ಈ ಒಂದು ಚೇತನದೊಳಗ
ಅವಿದ್ಯೆ ಅಜ್ಞಾನ ಆಶ್ರಯ ತಗೊಂಡದಂತ ಹೇಳ್ತಾರಲ್ರಿ. ಹಿಂಗೆ ಹೇಳೋ ಟೈಮ್ನಾಗ ನಿಮಗೆ ಸೂರ್ಯನ ಬೆಳಕಿನ ಕತ್ತಲಾದ ಅಂತೇಳಕ್ಕೆ ಅಂದಂಗೆ ಆತದ ಅಂತೇಳಿ ಅಂದಾಗ ನಿಮಗೇನಾಗ್ಲಕತ್ತದ? ಈಗ ಇದ್ರ ಅರ್ಥ ಸಾಮಾನ್ಯ ಚೇತನದ ಬಗ್ಗೆ ಹೇಳಕತ್ತಾರ ಅವರು. ಸಾಮಾನ್ಯ ಚೇತನದೊಳಗ ಅಜ್ಞಾನಕ್ಕೆ ಆಶ್ರಯ ಆದ. ಸಾಮಾನ್ಯ ಚೇತನದೊಳಗೆ ಅಜ್ಞಾನಕ್ಕೆ ಆಶ್ರಯ ಆದ, ಮುಖ್ಯ ಆಶ್ರಯ ಅದ. ಅದು ಸಾಮಾನ್ಯ ಚೇತನ ಅಜ್ಞಾನದ ಮುಖ್ಯ ಆಶ್ರಯ ಆದ. ಅಪ್ಪರ ಇಲ್ಲಿ ವಿಶೇಷ ಚೇತನದಾಗೂ ಆಭಾಸಗ ಅದಿಕ್ಕೆ ಇಲ್ಲಿ ಪಡ್ಕೊಂಡನ ಆಭಾಸ. ಆ ಆಭಾಸ ಏನ್ ಮಾಡ್ತಾನ? ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ಸದ್ಗುರುವಿನ ಬಳಿ ಬಂದು ಶರಣಾಗತನಾಗಿ ನಿರ್ಮಲ ಅಂತಃಕರಣ ನಿಶ್ಚಲ ಅಂತಃಕರಣ ಹೊಂದಿ ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವ ಸಾಧನೆ ಮಾಡಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಮತ್ತೇನಾತನ ತತ್ವ ಪದಾರ್ಥ ಶೋಧನದೊಳಗ ಮುಳುಗಿ ಅವನೇನ್ ಮಾಡ್ತಾನ? ಅಹಂ ಬ್ರಹ್ಮಾಸ್ಮಿ ಅಂಥೇಳಿ ಏನು ವೃತ್ತಿ ಮಾಡ್ಕೋತಾನಲ್ಲ ಆಭಾಸ, ಅದು ಏನಾಗ್ತದ? ವಿಶೇಷ ಚೇತನ ಆಗ್ತದಲ್ರಿ. ಆ ವಿಶೇಷ ಚೇತನ ಅಜ್ಞಾನಕ್ಕೆ ಆಶ್ರಯ ಕೊಡಂಗಿಲ್ಲ. ಅದು ಅಜ್ಞಾನದ ವಿರೋಧಿ ಆಗಿರ್ತದ. ನೀವೇನೀಗ ಸಾಧನೆ ಮಾಡ್ತಿರಲ್ಲ, ಅಜ್ಞಾನದ ವಿರೋಧಿ ಆಗ್ಬೇಕಾದ್ರೆ ನೀವು ಸಾಧನೆ ಮಾಡಿ ಅಹಂ ಬ್ರಹ್ಮಾಸ್ಮಿ ಆಗ್ಬೇಕು. ಅಜ್ಞಾನ ಕಾಲದಲ್ಲಿ ಆಭಾಸಕ್ಕೆ ಅದು ಆಶ್ರಯ ಪಟ್ಟಿರ್ತದೆ. ಅಜ್ಞಾನ ಕಾಲದಲ್ಲಿ ಕೂಟಸ್ಥ ಎಲ್ಲಾ ಕಾಲದಲ್ಲಿ ಇರವನವನು ಅಧಿಕ ಕಾಲದಲ್ಲಿ ಇರ್ತಾನ. ಇದ್ದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಜ್ಞಾನಕ್ಕೂ ಆಶ್ರಯ ಕೊಡ್ತಾನ, ಜ್ಞಾನಕ್ಕೂ ಆಶ್ರಯ ಕೊಡ್ತಾನ. ಆದರೆ ಆಭಾಸ ಸಾಧನೆ ಮಾಡಿ ತನ್ನೊಳಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರು ಮಾಡ್ಕೊಂಡನಲ್ಲ, ಆ ವಿಶೇಷ ಚೇತನ ಏನ್ ಮಾಡ್ತದ? ಅಜ್ಞಾನದ ವಿರೋಧಿ ಇರ್ತದದು. ಈ ಸತ್ಸಂಗ ನಡೆದಾಗ ಸ್ವಾನುಭಾವ ಚಿಂತನೆ ಮಾಡುವಾಗ ನೀವು ಯಾವಾಗ ಅರಿವಿಗೆ ಬರ್ತೀರಿ ಆವಾಗ ಅದೇನಿರ್ತದ? ಅಲ್ಪ ಕಾಲ ಅಲ್ಪ ದೇಶದಲ್ಲಿ ಇರ್ತದ. ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿರೋದು ಸಾಮಾನ್ಯ ಚೇತನ. ಅದೇನದ? ಅಜ್ಞಾನದ ವಿರೋಧಿ ಅಲ್ಲದು. ಜಗತ್ತಿನಾಗ ಇಷ್ಟ್ಯಾಕ ಅಜ್ಞಾನದ ಕೆಲಸ ನಡೆದವ್ರಿ ಅಂತಂದ್ರೆ ಸಾಮಾನ್ಯ ಚೇತನದಲ್ಲಿ ಅವೆಲ್ಲ ನಡೆದವ. ಯಾರು ಜ್ಞಾನಿಗಳಾಗ್ಯಾರ, ಯಾರು ಸಾಧನೆ ಮಾಡ್ಯಾರ, ಅವರಲ್ಲಿ ಅಂತ ಕೆಲಸಗಳು ಆಗಿಲ್ಲ. ಆಗಿಲ್ಲ. ಅಜ್ಞಾನ ಕಾಲದಲ್ಲಿ ಅಜ್ಞಾನ ಕಾಲ ಅಜ್ಞಾನ ದೇಶ. ಅಲ್ಪ ಕಾಲ ಇದ್ದ ಅಲ್ಪ ಕಾಲ ಅಲ್ಪ ದೇಶ ಇದ್ರು ಅಜ್ಞಾನ ಆಭಾಸ ಇದ್ದಂದ್ರೆ ವೇಷಧಾರಿಗಳಾಗಿ ಜ್ಞಾನಿಗಳಂತೆ ನಾಟಕ ಮಾಡಿದಾಗ ಅವರೊಳಗಿಂದು ಏನಾಗ್ಯದ? ಅಹಂ ಬ್ರಹ್ಮಾಸ್ಮಿ ವೃತ್ತಿ ವಿಶೇಷ ಚೇತನ ತಯಾರಾಗೇ ಇಲ್ಲ. ಸಾಮಾನ್ಯ ಚೇತನನೇ ವಿಶೇಷ ಚೇತನದ ಹಾಗೆ ವೇಷಧಾರಿ ಮಾಡ್ಕೊಂಡದ. ಮಾಡ್ಕೊಂಡು ಏನಾಗ್ಬಿಡ್ತು? ಸಮಾಜ ಇಂಥ ವೇಷ ಹಾಕೋಣ ಅಂತಂದ್ರೆ ಇವನು ಪವಿತ್ರಾತ್ಮ ಅಂತ ತಿಳ್ಕೊಂಡ್ಬಿಟ್ರು. ಅವ ಮುಂದೆ ಗದ್ದಲ ಮಾಡ್ದ. ಯಾಕಂದ್ರೆ ವಿಶೇಷ ಚೇತನ ತಯಾರಿ ಮಾಡ್ಕೊಂಡಿಲ್ಲ. ಮತ್ತು ಅವನ ತಯಾರಿ ಪ್ರಕಾರ ಅವ ಜಗತ್ತಿನಾಗ ಏನ್ ಮಾಡ್ಬೇಕದು ಮಾಡ್ತಾನ. ಅವನ ಗುಣ ಸ್ವಭಾವದ ಪ್ರಕಾರ ಅವ ಸಾಮಾನ್ಯ ಚೇತನದಾಗೆ ಇದ್ದು ವಿಶೇಷ ಚೇತನದ ನಾಟಕ ಮಾಡದ. ಮತ್ತೇನಾದ? ತಪ್ಪು ಮಾಡಿ ಹೋಗಿ ಜೈಲಿಗೆ ಬಿದ್ದ. ಯಾಕೆ ಬಿದ್ದ? ಇಂಥ ಮಹಾತ್ಮರು ಹಿಂಗೆ ಯಾಕೆ ತಪ್ಪು ಮಾಡ್ತಾರಂದ್ರೆ ಮಹಾತ್ಮರಂತೆ ವೇಷಧಾರಣೆ ಮಾಡ್ಕೊಂಡನ ಹೊರತು ವಿಶೇಷ ಚೇತನದ ಸಾಧನೆ ಮಾಡ್ಕೊಂಡಿಲ್ಲ. ಸಾಮಾನ್ಯ ಚೇತನದೊಳಗೆ ಇದ್ದು ವಿಶೇಷ ಚೇತನದಂಗ ನಾಟಕ ಮಾಡ್ಯಾನ. ಅದು ಪ್ರಕಟ ಆಗ್ಬಿಟ್ಟದ. ಹಿಂಗಾಗಿ ಅಜ್ಞಾನ ಎಲ್ಲಿದೆ ಅಂತ ಈಗ ನಡೆದದ. ಈಗ ಶೋಧನೆ ಅಜ್ಞಾನದು ಜಾಗ ಹುಡುಕ್ಲಕತ್ತಾರ. ಈಗ ಎಲ್ಲ ಕಳ್ಳ ಹುಡುಕದಂಗೆ ಹುಡುಕ್ಲಕತ್ತಾರ ಈಗ ಅವ್ರು. ಅಂತಃಕರಣದಾಗ ಅದ ಇಲ್ಲ, ಪಾಪದು ಚಲೋ ಸ್ವಚ್ಛ ನೀರು ಇದ್ದಂಗ ಅದ. ಆಭಾಸನೊಳಗದ ಇಲ್ಲ, ಆಭಾಸನೊಳಗೂ ಇಲ್ಲ.
ಅವ ಆಭಾಸ ಈ ಅಜ್ಞಾನದ ಜೊತೆ ಬಿಟ್ಟನಂತಂದ್ರೆ ಅವ ಬ್ರಹ್ಮ ಸ್ವರೂಪ ಆಗ್ತಾನ, ಆನಂದ ಹೊಂದತಾನ, ಮೋಕ್ಷ ಹೊಂದತಾನ. ಹಂಗಂದ್ರೆ ಇದು ಅಜ್ಞಾನ ಎಲ್ಲಿ ಚೇತನದೊಳಗೆ ಅದ. ಎಂಥ ಚೇತನದೊಳಗೆ? ಸಾಮಾನ್ಯ ಚೇತನದೊಳಗೆ. ಸಾಮಾನ್ಯ ವಿಶೇಷ ಚೇತನ ಸಾಧನೆ ಮಾಡಿದಾಗ ಆ ಚೇತನದೊಳಗೆ ಅದು ಇಲ್ಲ. ನಿಮ್ಮ ಮನೆಗೆ ಬಂದಾಗ ಟೀಪಾಯಿ ಮೇಲೆ ಕುಂದಿರ್ಸಿ ಚಂದಂದು ಕಪ್ಪು ಬಚ್ಚಿ ಚಂದನ ಕೊಟ್ಟಿರ್ತೀರಿ. ಚಾ ಕುಡಿದ್ಮೇಲೆ ಅದ್ರೊಳಗಿನ ಚಾ ಅಷ್ಟೇ ನಾವು ಕುಡಿಬೇಕಲ್ಲ, ಕಪ್ಪು ಬಸಿ ಅಲ್ಲೇ ಬಿಟ್ಟು ಬರ್ಬೇಕಲ್ಲ. ಏಟ್ ಚಂದ ಕಪ್ಪಿ ಬಸಿ ತಗೊಂಡು ಹೋಗ್ಬೇಕು ಅನ್ಸಿದ್ರ ಸಾಮಾನ್ಯ ಚೇತನ ಅಜ್ಞಾನ ಹಂಗೆ ಅದ ಆಸ್ ಇಟ್ ಈಸ್. ಪ್ಲೇಟ್ನಾಗ ಏನ್ ಹಾಕಿ ಕೊಟ್ಟಿರ್ತೀರಿ ಅದ್ರೊಳಗಿಂದ ಅಟ್ಟೆ ತಿನ್ಬೇಕಲ್ಲ, ಪ್ಲೇಟ್ ಚಮಚ ಅಲ್ಲೇ ಬಿಟ್ಟು ಬರ್ಬೇಕೇನು ಅದನ್ನು ತಗೊಂಡು ಹೋಗ್ಬೇಕು ಅನ್ನಿಸ್ತದ. ಅದನ್ನು ತಗೊಂಡು ಹೋಗ್ಬೇಕು ಅನ್ನಿಸ್ಲಕತ್ತದಂದ್ರ ವಿಶೇಷ ಚೇತನ ಸಾಧನೆ ಮಾಡಿಲ್ಲೇವ, ಇನ್ನು ಸಾಮಾನ್ಯ ಚೇತನದಾಗೆ ಅದನ. ಹೌದಲ್ರಿ? ಒಂದು ಪ್ರಶ್ನೆ ಉದ್ಭವಿಸ್ತದೆಪ್ಪ, ವಿಶೇಷ ಚೇತನದಲ್ಲಿ ಅಜ್ಞಾನ ಇಲ್ಲೇ ಇಲ್ಲ, ಅಜ್ಞಾನ ಇಲ್ಲಪ್ಪ. ವಿಶೇಷ ಚೇತನದಾಗ ಅಜ್ಞಾನ ಇಲ್ಲ, ಅದು ಪಕ್ಕ. ಸಾಮಾನ್ಯ ಚೇತನದಲ್ಲಿ ಅಜ್ಞಾನ ಇದೆಯಪ್ಪ. ಇವನ ಸಾಧನೆ ರೂಪ ಅಂತಂದ್ರೆ ಇಡೀ ಬ್ರಹ್ಮಾಂಡನ ಜ್ಞಾನ ರೂಪವಾಗಿ ಕಾಣ್ತಂದ್ರೆ ಅಲ್ಲಿ ಅಜ್ಞಾನ ಕರೆ ಎಲ್ಲನೂ ಇಡೀ ಬ್ರಹ್ಮಾಂಡನ ಜ್ಞಾನ ರೂಪವಾಗಿ ಕಾಣ್ತಾನೆ. ಬ್ರಹ್ಮಾಂಡ ಅದೇ ಮತ್ತ ಅದು ಏನಾಗ್ತದ, ಅಜ್ಞಾನದ ಗುಣ ಏನದ ಅಂದ್ರ ಅನಾದಿ ಅದ, ಅನಂತ ಅಲ್ಲ. ಜ್ಞಾನ ದೃಷ್ಟಿ ಎಲ್ಲೆಲ್ಲಿ ಬೀಳ್ತದ ಅಲ್ಲೆಲ್ಲಿ ಅದು ಅಂತ್ಯ ಹೊಂದ್ಕೊತ ಹೋಗ್ತದ. ನಾಶ ಆಕೋತ ಹೋಗ್ತದ. ಇವ ಜ್ಞಾನದ ದೃಷ್ಟಿ ಎಲ್ಲಿ ಬೀರ್ತಾನ ಅಲ್ಲಿ ಅಜ್ಞಾನ ನಾಶ ಆಗ್ತದ. ಇವ ಜ್ಞಾನಿಯಾಗಿ ಜ್ಞಾನದ ದೃಷ್ಟಿ ಬೀರಿದಾಗ ಏನಾಗ್ತದ, ಅಂಗುಲಿ ಮಾಲ ಹೋಗಿ ಬುದ್ಧ ಆಗಿಬಿಡ್ತಾನ. ಅಂಗುಲಿ ಮಾಲದಾಗ ಅಜ್ಞಾನ ಇದ್ದಿದ್ದೇನೋ ಇತ್ತು, ಆದ್ರೆ ಇವನ ಜ್ಞಾನ ಬುದ್ಧಂದು ಜ್ಞಾನ ದೃಷ್ಟಿ ಹೆಂಗಿತ್ತು ಅಂತಂದ್ರ ಅವನೊಳಗಿರೋ ಜಗತ್ತಿನೊಳಗಿನ ಅಜ್ಞಾನ ಹರಿದು ಹಾಕಂತ ಶಕ್ತಿ ಇವನೊಳಗಿತ್ತು. ಮತ್ತೆ ಕಳ್ಳನ ಬಲ್ಲಿ ಕಳ್ಳಂದು ನೀ ಕೂಡಲ ಸಂಗಮನ ಆಗ್ತಾ ಇದೀ ಅಂತ ಅವನ ಕಾಲಿಗೆ ಬಸವಣ್ಣ ಬೀಳಕ್ ಹೋತಾನಂತಂದಾಗ ಅವನೊಳಗಿನ ಅಜ್ಞಾನ ಹರಿದು ಹಾಕೋ ಶಕ್ತಿ ಬಸವಣ್ಣಗಿತ್ತು. ಜ್ಞಾನ ದೃಷ್ಟಿ ಹಂಗಿರ್ತದ. ಅದೇನಾಯ್ತು, ಅಜ್ಞಾನ ಅಂತ್ಯ ಹೊಂದಿತು. ತನ್ನೊಳಗಿನ ಅಜ್ಞಾನ ಯಾರು ನಾಶ ಮಾಡ್ಕೊಂಡಿರ್ತಾರ ಅವರಿಗೆ ಮಾತ್ರ ಜಗತ್ತಿನ ಅಜ್ಞಾನ ನಾಶ ಮಾಡುವ ಶಕ್ತಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಕ್ ಯಾಕಂತಾರಂದ್ರ ನಿಮ್ಮ ಒಳಗಿನ ನೀವು ಸಂತೈಸಿಕೊಂಡಾಗ ಜಗತ್ತಿಂದ ಡೊಂಕ ತಿದ್ದಲಕ್ಕ ಸರಳ ಆಗ್ತದೆ ಕೆಲಸ ಅಂತ. ನಿಮ್ಮೊಳಗಿಂದ ತಿದ್ದಿಲ್ಲ, ಇನ್ನು ಹೊರಗಿಂದ ಏನ್ ತಿದ್ದುತ್ತೀರಿ ನೀವು ಅಂತ. ಹೆಂಗದ? ಒಳಗ ಹೊರಗೆ ಎಲ್ಲಾ ಜ್ಞಾನ ಸ್ವರೂಪನ ಕಾಣ್ತಾನಂತ. ಹೊರಗ ಒಳಗೆ ಸಾಮಾನ್ಯ ಚೇತನದಾಗನು ಬ್ರಹ್ಮನನ ಕಾಣೋದಿಲ್ಲ. ಸೂರ್ಯನ ಬೆಳಕು ಎಲ್ಲಾ ಕಡೆ ಅದ ಅಂತಂದ್ಮೇಲೆ ಆ ಬೆಳಕಿನ ಜೊತೆಗೆ ಕತ್ತಲೂ ಎಲ್ಲಾ ಕಡೆ ಅದ. ಆದ್ರೆ ಕನ್ನಡಿ ಬೆಳಕು ಒಳಗೆ ಹಾಕಿರಲ್ಲ, ವಿಶೇಷ ಆ ಬೆಳಕಿನೊಳಗೆ ಕತ್ತಲೆ ಇಲ್ಲ. ಅದು ಕತ್ತಲೆ ವಿರೋಧಿ ಅದ. ಕತ್ತಲೆ ಕೋಣೆ ಒಳಗೆ ಸಹಿತ ಬೆಳಕು ಹಾಕಿದ್ರೆ ಅಂದ್ರೆ ಕತ್ತಲೆ ಹೊಡೆದು ಓಡಿಸೋ ಶಕ್ತಿ ಆ ವಿಶೇಷ ಬೆಳಕಿಗದ. ಸೂರ್ಯನ ಸಾಮಾನ್ಯ ಬೆಳಕಿಗೆ ಕತ್ತಲೆ ಓಡಿಸೋ ಶಕ್ತಿ ಇಲ್ಲ ಅದಕ್ಕ. ಬೇಕಾಗ್ತದೆ. ಪ್ರತಿಬಿಂಬ ಬೇಕಾಗ್ತದೆ. ವಿಶೇಷ ಆಯ್ತಲ್ರಿ ಟೈಮು. ನೋಡ್ರಿ ಅಜ್ಞಾನ ಎಲ್ಲದ ಅಂತಂದ್ರ ಅಜ್ಞಾನ ಚೇತನವನ್ನು ಆಶ್ರಯಿಸಿದೆ. ಅಜ್ಞಾನ ಚೇತನ ಆಶ್ರಯಿಸದ ಅಂತಂದ್ರೆ ಏನ್ರಿ, ಚೇತನ ಎನ್ನುವ ಸೂರ್ಯನಲ್ಲಿ ಕತ್ತಲದ ಅಂತ ಹೇಳ್ದಂಗ ಆಗ್ತದ. ಹೌದಪ್ಪ, ಸೂರ್ಯನ ಬೆಳಕಾದ್ರೂ ಎರಡು ರೀತಿ ಅದಾವ. ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ. ವಿಶೇಷ ಬೆಳಕು, ಸಾಮಾನ್ಯ ಬೆಳಕು. ಅದೇ ರೀತಿ ಕೂಟಸ್ಥ ಪರಮಾತ್ಮನ ಜ್ಞಾನ ಕೂಡ ಎರಡದವ, ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ. ಸಾಮಾನ್ಯ ಚೇತನದೊಳಗ ಅಜ್ಞಾನ ಆಶ್ರಯ ತಗೊಂಡದ, ವಿಶೇಷ ಚೇತನದೊಳಗ ಅಜ್ಞಾನಕ್ಕೆ ಆಶ್ರಯ ಇಲ್ಲ.
ಅದು ಅಜ್ಞಾನದ ವಿರೋಧಿ ಆದ. ನೋಡ್ರಿ ಹೆಂಗದ, ಹಗ್ಗ ಅದಲ್ರಿ, ಆ ಹಗ್ಗಕ್ಕ ಹಾವಿನ ಜೊತೆಗೆ ವಿರೋಧ ಇಲ್ಲ. ಹಾವಿನ ಜೊತೆಗೆ ವಿರೋಧ ಇಲ್ಲ. ಕತ್ತಲ್ದಾಗ ಆರಾಮ ಹಾವು ಕಣ್ಣಂಗೆ ಕಂಡ್ರಿ ಏನ್ ತೊಂದರೆ ಇಲ್ಲ. ನಾನು ಹಗ್ಗ ಅದೀನಿ, ನನ್ನೊಳಗೆ ನೀ ಯಾಕೆ ಬರ್ತೈತಿ ಬೈಯಂಗಿಲ್ಲದು. ಆದ್ರೆ ಯಾವಾಗ ಹಗ್ಗದ ಜ್ಞಾನ ಮಾಡ್ಕೋತೀರಿ ನೋಡ್ರಿ, ವಿಶೇಷ ಚೇತನ ಮಾಡ್ಕೋತಿರಲ್ಲ, ಅವಾಗ ಏನಾಗ್ಬಿಡ್ತದ, ಆ ಹಾವನ್ನು ಓಡಿಸ್ಬಿಡ್ತದ, ನಿವೃತ್ತಿ ಅಂತ. ಆ ಹಗ್ಗದ ಜ್ಞಾನ ಏನದ ಅಲ್ಲ, ಅದು ಏನದ ಅಂದ್ರೆ ಹಾವಿನ ವಿರೋಧಿ ಅದ. ಹಗ್ಗ ಹಾವಿನ ವಿರೋಧಿ ಇಲ್ಲ. ಹಗ್ಗದ ಜ್ಞಾನ ಏನದಲ್ಲ ಹಾವಿನ ವಿರೋಧಿ ಅದ. ಅದು ಹಾವು ಇಲ್ಲದಂಗೆ ಮಾಡಿಟ್ಬಿಡ್ತದೆ. ಹಗ್ಗದ ಜ್ಞಾನ ಅಂದ್ರೆ ನೀವು ವಿಶೇಷ ಚೇತನ ಮಾಡ್ಕೊಂಡ್ರಿ ಅಂತ ಬೆಳಕು ಹಾಕೊಂಡು ವಿಶೇಷ ಚೇತನ ಮಾಡ್ಕೊಂಡ್ರಿ ಅಂತಂದ್ರೆ ಆ ಹಗ್ಗದ ಜ್ಞಾನ ಏನ್ ಮಾಡ್ತದ, ಹಾವನ್ನು ಓಡಿಸ್ಬಿಡ್ತದೆ. ನಿವೃತ್ತಿ. ಆಯ್ತ್ರಿ, ಟೈಮ್ ಆಯ್ತು, ನಡೆಯಮ್ಮ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲ್ಲ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ 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 ಶಾಂತಿ. ಅನುಭವಕ್ಕೆ ಉಪಯೋಗದಲ್ರಿ ಪಾಠಗಳು.